ಮಾರ್ಕ್ ಜೊತೆ ಬರ್ತಾ ಇದ್ದೀರಲ್ಲ, ನಾನು ಯಾಕೆ ಸುದೀಪ್ ಸರ್ ಜೊತೆ ಕಾಂಪೀಟ್ ಮಾಡಲಿ? ನಾನು ನಿಮ್ಕಿಂತ ಮುಂಚೆ ಅನೌನ್ಸ್ ಮಾಡಿದ್ದೀನಿ ಆ್ಯಂಡ್ ಐಮ್ ಗೋಯಿಂಗ್ ಟು ಸ್ಟಿಕ್ ಟು ಇಟ್ ಅಲ್ಲಿ. ಒನ್ ಹ್ಯಾಬಿಟ್ ದಟ್ ಯು ವಾಂಟ್ ಟು ಕ್ವಿಟ್? ನಥಿಂಗ್. ಕ್ವಿಟ್ ಮಾಡಬೇಕಾಯ್ದೆಲ್ಲ ಮಾಡಾಯ್ತು. ಯಾವುದಿಲ್ಲ ಇದು. ಆಕ್ಟಿಂಗ್ ಅಲ್ಲಿ ಮಾಡದೇ ಇರುವಂತಹ ಚಾಲೆಂಜಸ್ ಬಿಗ್ ಬಾಸ್ ಹೋಸ್ಟ್ ಮಾಡೋದ್ರಲ್ಲಿ ಏನ್ ಅನ್ಸುತ್ತೆ ಅಂತ? ಅಲ್ಲಿ ಪಾತ್ರ ಇಲ್ಲ, ಡೈಲಾಗ್ ಇಲ್ಲ ಅಲ್ಲಿ. ಅವ್ರು ಮಾತಾಡೋದು ಇವ್ರಿಗೆ ಹರ್ಟ್ ಆಗುತ್ತೆ, ಇವ್ರಿಗೆ ಮಾತಾಡೋದು ಅವ್ರಿಗೆ ಹರ್ಟ್ ಆಗುತ್ತೆ, ಶೋ ನಡ್ಸೋಕ್ಕಾಗಲ್ಲ. ಪ್ರತಿಯೊಂದನ್ನು ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನುವಂತಹ ಒಂದು ಟ್ರೆಂಡ್ ಜಾಸ್ತಿ ಆಗ್ತಾ ಇದೆಯಾ ಇವತ್ತಿನ ದಿನಗಳಲ್ಲಿ ಅಂತ ಆದರೆ ಆಗಲಿ ಬಿಡಿ, ಏನೀಗ ಇದು ಮ್ಯಾಕ್ಸ್ ಇಂದು ಸೀಕ್ವೆಲ್ ಅಂತ ಪ್ರಪಂಚದ ದೃಷ್ಟಿಕೋನದ ಬಗ್ಗೆ ನಾನು ನೀವು ಮಾತಾಡೋದು ವೇಸ್ಟ್ ಆಗುತ್ತೆ. ಬಿಕಾಸ್ ಮಾರ್ಕ್ ಸಿನಿಮಾ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ತುಂಬಾ ಬೇಗ ಶೂಟಿಂಗ್ ಮುಗಿಸಿದ್ರಿ. ಕ್ವಾಲಿಟಿಗೆ ಇದು ಪರಿಣಾಮ ಬೀರತ್ತೆ ಅಂತ ನಿಮಗೆ ಅನ್ಸುತ್ತಾ? ಬಟ್ ವಿತ್ ಆಲ್ಮೋಸ್ಟ್ 88 ಲೊಕೇಶನ್ಸ್. ಸೊ ಈ ಸಿನಿಮಾ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ತಟ್ಟೆ ಇದೆ, ಅವ್ರವ್ರದ್ದೇ ಆದ ಊಟ ಇದೆ. ಸೊ ಮೆಸೇಜ್ ಕೊಟ್ಟಿದ್ದೀರಾ ಸರ್ ನೀವು ಅದರಲ್ಲಿ? ಡೆಲಿಬ್ರೇಟ್ ಅಟೆಂಪ್ಟ್ ನಾನು ಯಾವತ್ತೂ ಮಾಡಲ್ಲ ಅಷ್ಟೇ. ಸೈಕೋ ಸೈತಾನಲ್ಲಿ ನೀವು ಮೇಕಪ್ ಮಾಡಿಲ್ಲ ಅಂತ ಕೇಳ್ಬಿಟ್ಟು ಇಯರ್ ಎಂಡಲ್ಲಿ ಏನು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆಯಲ್ಲ ಅವೆಲ್ಲವೂ ಹಿಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಇಯರ್ ಫ್ಯಾನ್ಸ್ ಯಾರು ಅಭಿಮಾನಿಗಳಾಗಲೇಬೇಕಾಗಿಲ್ಲ ಈ ಪ್ರಪಂಚದಲ್ಲಿ. ಆಗಿದ್ದಾರೆ ಅಂದರೆ ಅದೊಂದು ವಾರ. ಫ್ರೆಂಡ್ಶಿಪ್, ಹ್ಯಾವಿಂಗ್ ಅ ಒನ್ ಗುಡ್ ಫ್ರೆಂಡ್ ಇಸ್ ಈಕ್ವಲ್ ಟು ಕಾಫಿ ಆರ್ ಸ್ಲೀಪ್, ಯಾವುದನ್ನ ಸ್ಯಾಕ್ರಿಫೈಸ್ ಮಾಡಕ್ಕೆ ನೀವು ರೆಡಿ ಇದ್ದೀರಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರಜಾವಾಣಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈದೇಹಿ ಬಾಟಿ. ಡಿಸೆಂಬರ್ ಅಂದ ತಕ್ಷಣ ಎಲ್ರಿಗೂ ಒಂದು ವೇಟಿಂಗ್ ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಯಾವುದಕ್ಕಪ್ಪ ಅಂತಂದರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ. ಸೊ ಈ ಒಂದು ಎಕ್ಸೈಟ್ಮೆಂಟಿಗೆ ಆ್ಯಡ್ ಆನ್ ಆಗಿದೆ ಹೋದ ವರ್ಷದಿಂದ. ಯಾಕಂದರೆ ಹೋದ ವರ್ಷ ಮ್ಯಾಕ್ಸ್ ರಿಲೀಸ್ ಆಗಿತ್ತು. ಈ ವರ್ಷ 25ನೇ ತಾರೀಕು ಡಿಸೆಂಬರು ಮಾರ್ಕ್ ಮಾಡ್ಕೊಳ್ಳಿ, ಮಾಸ್ ಆಗಿ ಮಾರ್ಕ್ ಥಿಯೇಟರ್ಗೆ ಎಂಟ್ರಿ ಕೊಡ್ತಾ ಇದೆ. ಸೊ ಮಾರ್ಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ನನ್ನ ಜೊತೆ ಇವತ್ತು ಇರುವಂತಹ ಗೆಸ್ಟ್ ಯಾರು ಅಂತ. ಎಸ್, ನನ್ ಅದರ್ ದ್ಯಾನ್ ನಿಮ್ಮೆಲ್ಲರ ನೆಚ್ಚಿನ ಭಾಷಾ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಸರ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಮಾರ್ಕ್ ಬಗ್ಗೆ ಒಂದಷ್ಟು ಮಾತಾಡೋಣ, ಫನ್ ಟಾಸ್ಕ್ ಮಾಡೋಣ, ಹಾಗೆ ಫನ್ ಟಾಕ್ಸ್ ಕೂಡ ಮಾಡೋಣ. ಅದಕ್ಕೂ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ, 2 ತಿಂಗಳು ಮ್ಯಾನಿಫೆಸ್ಟ್ ಮಾಡಿದ್ದೆ ಸರ್. ಒಂದು, ನಿಮ್ಮ ಇಂಟರ್ವ್ಯೂನ ಅಟ್ ಎನಿ ಕಾಸ್ಟ್ ಮಾರ್ಕಿಗೆ ತೊಗೋಬೇಕು ಅಂತಂದು. ಬಿಕಾಸ್ ಮ್ಯಾಕ್ಸ್ ಟೈಮಲ್ಲಿ ನಾನು ತುಂಬ ಟ್ರೈ ಮಾಡಿದ್ದೆ, ಆಗಿರಲಿಲ್ಲ. ಮಾರ್ಕಲ್ಲೂ ಟ್ರೈ ಮಾಡಿದೆ, ಎಲ್ಲ ಕಡೆಯಿಂದನೂ ಟ್ರೈ ಮಾಡ್ಕೊಂಡು ಬಂದೆ, ಆಗಿರಲಿಲ್ಲ. ಸೊ ಹೋಗಲಿ ಬಿಡು, ಈ ಮ್ಯಾನಿಫೆಸ್ಟು ನಂದು ವರ್ಕ್ ಆಗಲ್ಲ ಅಂತ ನಾನು ಬಿಟ್ಟಿದ್ದು. ಲಾಸ್ಟ್ ಮೂಮೆಂಟಲ್ಲಿ ಇಂಟರ್ವ್ಯೂ ಸಿಗುತ್ತೆ ಅಂತಂದು ಹೇಳಿದರು. ಸೊ ಅದೊಂದಾಯಿತು. ಇನ್ನೊಂದು, ನಾನು ಇವತ್ತು ರೆಡಿ ಆಗೋವಾಗ ಡ್ರೆಸ್ ಹಾಕೊಂಡಾಗ ಸುದೀಪ್ ಸರು ಬ್ಲ್ಯಾಕ್ ಕಲರಲ್ಲೇ ಹಾಕೊಂಡು ಬರಬೇಕು ನನ್ನ ಇಂಟರ್ವ್ಯೂಗೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಈ ಮ್ಯಾನಿಫೆಸ್ಟ್ ಕೂಡ ವರ್ಕ್ ಆಯಿತು. ಸೊ ಇವಾಗ ಕೇಳ್ತಾ ಇದ್ದೀನಿ, ಇತ್ತೀಚಿನ ದಿನಗಳಲ್ಲಿ ಒಂದು ಯೂನಿವರ್ಸ್, ಮ್ಯಾನಿಫೆಸ್ಟ್ ಮತ್ತು ಇನ್ಫಿನಿಟಿ, ಡೆಸ್ಟಿನಿ, ಈ 4 ತುಂಬಾ ಯೂಸ್ ಆಗುವಂತಹ ವರ್ಡ್ಗಳು. ಸೊ ನಿಮ್ಮ ಪ್ರಕಾರವಾಗಿ ಇವನ್ನ ನೀವು ಹೆಂಗೆ ಡಿಸ್ಕ್ರೈಬ್ ಮಾಡ್ತೀರಾ ಅಂತ? ಐ ಆಮ್ ನಾಟ್ ಸಂಬಡಿ ಹೂ ಆ ಗೇಮಲ್ಲಿ ಇಲ್ಲ ನಾನು. ನಾಟ್ ದಟ್ ಬಿಲೀವಬಲ್ ಅಲ್ಲ ಆ ಥರ ಅಂತಲ್ಲ. ಮ್ಯಾನಿಫೆಸ್ಟಿಂಗ್ ಇಸ್ ಸಮಥಿಂಗ್, ಎಸ್, ಅದು ಬೇಕು ಅಂದಾಗ ಐ ಥಿಂಕ್ ದ ಯೂನಿವರ್ಸ್ ಕನೆಕ್ಟ್ಸ್ ಟು ಯು ಸಮಥಿಂಗ್. ಐ ಆಲ್ಸೋ ಸ್ಟ್ರಾಂಗ್ಲಿ ಥಿಂಕ್ ದಟ್ ನೇಚರ್ ಹ್ಯಾಸ್ ಗಾಟ್ ದಟ್ ಪವರ್ ಟು ಕನೆಕ್ಟ್. ಅದು ಬಿಟ್ಟರೆ ಮಿಕ್ಕಿದ್ದು ನಾನು ಅಷ್ಟು ಈ ಮ್ಯಾನಿಫೆಸ್ಟ್ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗಲ್ಲ, ಕೆಲಸ ಮಾಡ್ತಾ ಇರ್ತೀನಿ ನಾನು. ಸೊ ಐ ಗೆಸ್ ದಟ್ ಮ್ಯಾನಿಫೆಸ್ಟಿಂಗ್ ಪಾರ್ಟ್, ನಮಗೆ ಮ್ಯಾನಿಫೆಸ್ಟ್ ಅನ್ನೋ ವರ್ಡೇ ನಮ್ಗೆ ಇನ್ನೂ ಪರಿಚಯ ಆಗಿರಲಿಲ್ಲ. ಬಹುಶಃ ಅವಾಗ ಮಾಡಿದ್ದೀವಿ ಇದನ್ನು. ಬೇಬಿ ವಿ ಡಿಡ್ಂಟ್ ನೋ ದ ಎಕ್ಸಾಕ್ಟ್ ವರ್ಡ್ ಮ್ಯಾನಿಫೆಸ್ಟಿಂಗ್ ಅಂತ. ಅವಾಗಲೂ ನಾವು ಕೂತ್ ಮಾಡಿದ್ದಿದೆ ಅಲ್ಲ, ಹಿಂಗಾಗಬೇಕು ಅಂತ. ಐ ಗೆಸ್ ಇಟ್ಸ್ ಆಲ್ ಡನ್. ಓಕೆ. ಸೊ ಫಸ್ಟ್ ಟೈಮ್ ಎಷ್ಟು ಕ್ಲೋಸಪ್ ಅಲ್ಲಿ ನಿಮ್ಮನ್ನ ನೋಡ್ತಾ ಇದ್ದೀನಿ ಸರ್, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸೊ ಏನಕ್ಕೆ ಇದನ್ನು ಹೇಳಿದೆ ಅಂತ ನೀವು ಗೆಸ್ ಮಾಡ್ಬೋದಾ? ಈಗ ನೀವು ಗೆಸ್ ಮಾಡ್ಬೋದು. ಓಕೆ ಸರ್, ಆಬ್ವಿಯಸ್ಲಿ. ಓಕೆ. ಸೊ ಟ್ರೇಲರಲ್ಲಿ ಈ ಥರದ್ದು ಒಂದಿಷ್ಟು ಕಂಟೆಂಟ್ಗಳು ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು, ಒಂದು ಒಳ್ಳೆ ಸ್ಟ್ರಾಂಗ್ ಆಗಿರುವಂತಹ ಒಂದು ಡೈಲಾಗು ಮತ್ತು ಈ ರೀತಿಯಾದಂತಹ ಒಂದು ಸ್ವಲ್ಪ ಕನೆಕ್ಟ್ ಮಾಡುವಂತಹ ಒಂದಿಷ್ಟು ಕಂಟೆಂಟ್ಗಳು ಜನರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾಯಿತು ಅಂದರೆ, ಕಮಿಗೇನ್ ಟ್ರೇಲರಲ್ಲಿ ಸಣ್ಣ ಕಂಟೆಂಟ್ಗಳು, ಸ್ಟ್ರಾಂಗ್ ಆಗಿರುವಂತಹ ಒಂದು ಡೈಲಾಗು, ಅಂದರೆ ಆ ಡೈಲಾಗನ್ನು ನೆನ್ಪಿಟ್ಕೊಂಡು ನಿಮ್ಮ ಫ್ಯಾನ್ಸ್ಗಳು ಹೇಳುವಂಥದ್ದು, ಯೂಸ್ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾದಂತಹ ಕಂಟೆಂಟ್ಗಳು ನಮಗೆ ಸ್ವಲ್ಪ ಕಾಣಿಸ್ತಾ ಇದೆ ಟ್ರೇಲರಲ್ಲಿ. ಅದ್ರ ಬಗ್ಗೆ ಹೇಳೋದಾದ್ರೆ, ಲೈಕ್ ಇಟ್ ಅಸ್ ಇನ್ ಟ್ರೇಲರ್ ತುಂಬ ಅದ್ಭುತವಾಗಿ ಕಟ್ ಮಾಡಿದ್ದಾರೆ ಗಣೇಶನ್ ಡೈರೆಕ್ಟರ್. ಆ್ಯಂಡ್ ಸೆಕೆಂಡ್ಲಿ, ನನ್ನ ಪ್ರಕಾರ ದೋಸ್ ಟೈನಿ ವಿನಿ ಬಿಟ್ಸ್ ನೀವೇನು ಹೇಳ್ತಾ ಇದ್ರಿ, ದೋಸ್ ಆರ್ ಮೊಮೆಂಟ್ಸ್ ವಿಚ್ ಆ್ಯಕ್ಚುಲಿ ಅಲ್ಲಿ ನಮಗೊಂದು ಇತ್ತು, ಆ ಟೆಂಪೋಲಿ ಅದಿಷ್ಟ ಆಗುತ್ತೆ. ಸೈಲೆನ್ಸ್, ಒಂದು ಸಕಾಸಮ್, ಜೋಕ್, fun, and lastly a dammed shot. I think it was all planned and exactly it worked exactly like that. ಅದೇನಂದರೆ ಒಂದು ನಾರ್ಮಲ್, ಅದು ಹೋಗ್ಬೇಕಾದ್ರೆ ಏನಾಗುತ್ತೆ, ಒಂದು ರೂಟಲ್ಲಿ ನೀವು ಹೋಗ್ಬೇಕಾದ್ರೆ ಒಂದು
ಶತಪ್ರಯತ್ನದಲ್ಲಿ ನೀವು ಫೈಟ್ಸು ಅದು ಇದು ಮ್ಯೂಸಿಕ್ ಅಂತ ಹೋಗ್ಬೇಕಾದ್ರೆ ಒಂದು ಸಡನ್ಲಿ ದೇಸ್ ಅ ಲೋ ಅಲ್ಲ, ಆ ಲೋ ಅಲ್ಲಿ ಒಂದು ಪನ್ ಇದ್ದಾಗ ಒಂದು ಮತ್ತೆ ಮ್ಯೂಸಿಕ್ ಟೇಕ್ ಆಫ್ ಆಗುತ್ತೆ ಅಲ್ಲಿಂದ. ಸೊ ವಿ ಹ್ಯಾಡ್ ಅದಿತ್ತು ನಮ್ಮ ತಲೆಯಲ್ಲಿ ಹೋಗುತ್ತೆ, ಅದು ಇಷ್ಟಪಡ್ತಾರೆ ಅಂದ್ಬಿಟ್ಟು ಅದು ವರ್ಕ್ ಆಯಿತು. ಓಕೆ ಸರ್, ನೀವು ಈಗಾಗಲೇ ಹೇಳಿದ್ದೀರಾ ಇದು ಮ್ಯಾಕ್ಸ್ ಇಂದು ಸೀಕ್ವೆಲ್ ಅಲ್ಲ ಅಂತ ಇವಾಗಲೇ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದರೂ ಕೂಡ ಮಾರ್ಕಿಂದು ಟ್ರೇಲರ್ ನೋಡಿದ ತಕ್ಷಣ ಎಷ್ಟೋ ಜನರು ಅಭಿಪ್ರಾಯ ಪಡ್ತಾ ಇರೋದು ಇದು ಮ್ಯಾಕ್ಸ್ ಇಂದು ಸೀಕ್ವೆಲ್ ಅಂತಂದು. ಏನಕ್ಕೆ ಆ ಒಂದು ಥಾಟನ್ನೇ ಇಟ್ಕೊಂಡು ಮಾರ್ಕನ್ನು ಅವರು ನೋಡ್ತಾ ಇದ್ದಾರೆ ಅಂತ ನಿಮಗೆ ಅನ್ಸುತ್ತೆ? ಇಲ್ಲ, ದೃಷ್ಟಿಕೋನದ ಬಗ್ಗೆ, ಪ್ರಪಂಚದ ದೃಷ್ಟಿಕೋನದ ಬಗ್ಗೆ ನೀವು ಮಾತಾಡೋದು ವೇಸ್ಟ್ ಆಗುತ್ತೆ. ಬಿಕಾಸ್ ಅಲ್ಲಿ ಏನು ಹೇಳಿದ್ರು ಏನಕ್ಕೂ ಅನ್ಕೋತಾರೆ, ಇನ್ನೊಂದೇನೋ ಇನ್ನು ಪರ್ಸ್ಪೆಕ್ಟಿವ್ಸ ಜಾಸ್ತಿ ಓಡುತ್ತೆ ರಿಯಾಲಿಟಿಗಿನ. ದಟ್ಸ್ ಓಕೆ. ಸಿನಿಮಾ ಒಳಗೆ ಬರ್ತಿದ್ದಂಗೆ ಗೊತ್ತಾಗುತ್ತಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಚಾರ ತೊಗೊಳಕ್ಕೆ ಹೋದರೆ ಆ ಪರ್ಸ್ಪೆಕ್ಟಿವ್ಸ್ ಹೇಗೆ ಓಡ್ತಾ ಇರುತ್ತಂದ್ರೆ ನೀವು ಏನು ಹೇಳಿರ್ತೀರೋ ಅದು ಏನು ಅರ್ಥ ತೊಗೊತಾರೋ ಇನ್ನೊಂದು 2 days ಆಗಷ್ಟೊಳಗೆ ಸಾರ್ಟ್ ಔಟ್ ಆಗುತ್ತೆ. ಆ 2 days ನೀವು ಆರಾಮಾಗಿರ್ಬೇಕು ಅಷ್ಟೇ, ತಲೆ ಕೆಡಿಸ್ಕೊಂಡೆ. ಬಿಕಾಸ್ ಇಲ್ಲಿ ಪರ್ಸ್ಪೆಕ್ಟಿವ್ಸ್ ನೀವು ಹೇಳಿದ್ರಿ ಮಾರ್ಕ್ಸ್ ಅಲ್ಲ ಅಂತ ನಾವು ಬಾಯ್ಬಿಟ್ಟು ಹೇಳಾಗಿದೆ. ಅದಾದಮೇಲೆ ಹಾಗೆ ಅಂದ್ಕೊಂಡ್ರೆ ಐ ಥಿಂಕ್ ಮೇ ಬಿ ದರ್ ಆರ್ 2 ways ಆಫ್ ಲುಕಿಂಗ್ ಎಟ್ ಇಟ್. ಒಂದು, ಆ ಪರ್ಸ್ಪೆಕ್ಟಿವ್ ಅನ್ನೋದಕ್ಕೆ ತುಂಬ ಒಂದು ತೂಕ ಕೊಡ್ತಾರೆ. ಎರಡನೇದು, ನಿಮ್ಮ ಸಿನಿಮಾ ಮೇಲೆ ಅಷ್ಟು ಪ್ರೀತಿ ಇರ್ಬೋದೇನೋ, ಬೈಸೆಕ್ಟ್ ಮಾಡಿ ನೋಡಿ, ಅಂದರೆ ನಿಮ್ಮ ಟ್ರೇಲರ್ ಒಟ್ಟಿಗೆ ಅದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊಳಕ್ಕೆ ಹೋಗ್ತೀನಿ. ದಟ್ ದೇ ಆರ್ ಲುಕಿಂಗ್ ಇನ್ ಟು ದ ಅಟ್ಲೀಸ್ಟ್ ಒಂದು ಟ್ರೇಲರ್ ನೋಡಿ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ. ಟ್ರೇಲರ್ ನೋಡಿ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದಾಗ ನಾವು ವಿ ಹ್ಯಾವ್ ಟು ವರಿ. ಏನಿದೆ ಅಂದ್ಬಿಟ್ಟು. ಸೊ ಆಸ್ ಯು ಪ್ರಾಮಿಸ್ಡ್ ಮಾರ್ಕನ್ನ ನೀವು 25th ತೊಗೊಂಡ್ಬರ್ತೀವಿ ಅಂತ ಹೇಳಿದ್ರಿ, ತೊಗೊಂಡು ಬಂದಿದ್ದೀರಾ. ಆದರೆ ಹಿಂದಿನ ಒಂದಷ್ಟು ಶ್ರಮ, ನಿದ್ದೆಗೆಟ್ಟು ಕೆಲಸ ಮಾಡಿರೋದು, ಹಗಲು ರಾತ್ರಿ ಅಂದೇ ಕೆಲಸ ಮಾಡಿರೋದು, ಇವೆಲ್ಲವಕ್ಕೆ ಒಂದು ಈ ಪರಿಶ್ರಮಕ್ಕೆ ಒಂದು ಪ್ರತಿಫಲ ಅಂತ ಸಿಗೋದು ನಿಮ್ಮ ಸಿನಿಮಾ ಥಿಯೇಟರಿಗೆ ಬಂದಾಗ, ಜನ ಆ ಸಿನಿಮಾನ ಒಪ್ಕೊಂಡಾಗ. ಸೊ ಆ ಒಂದು ಪ್ರತಿಫಲಕ್ಕೆ ನೀವು ಒಬ್ವಿಯಸ್ಲಿ ವೇಟ್ ಮಾಡ್ತಾ ಇರ್ತೀರಾ. ಸೊ ಇವತ್ತಿನ ಒಂದು ಸಿಚುವೇಶನಲ್ಲಿ, ಈ ಟೈಮಲ್ಲಿ ಇನ್ನೊಂದು 2 ದಿನ ಮೂವಿ ರಿಲೀಸ್ ಆಗಕ್ಕಿರೋದು, ಸೊ ಏನೆಲ್ಲ ಥಾಟ್ಸ್ ಮೈಂಡಲ್ಲಿ ಓಡ್ತಾ ಇದೆ? ನನಗೆ ಇನ್ನೂ ಎಷ್ಟು ಚಾನಲ್ಸ್ ಇಂಟರ್ವ್ಯೂ ಬ್ಯಾಲೆನ್ಸ್ ಇದೆ, ಇನ್ನು ಎಷ್ಟು ಜನಕ್ಕೆ ಮೀಟ್ ಮಾಡೋದಿದೆ, ನನ್ನ ತಲೆಯಲ್ಲಿ ಸದ್ಯಕ್ಕೆ ಇದೇ ಹೋಗ್ತಾ ಇದೆ. ಬಿಕಾಸ್ ಎವ್ರಿ ಟೈಮ್ ಐ ಹ್ಯಾವ್ ಒನ್ ಇಂಟರ್ವ್ಯೂ 1 hour, ಆಲ್ಮೋಸ್ಟ್ 45 minutes 1 hour ಗೋಸ್ ಆಫ್. ಆ್ಯಂಡ್ ತುಂಬ ಜನಕ್ಕೆ ಮೀಟ್ ಮಾಡೋದಿದೆ. ಸೈಮಲ್ಟೇನಿಯಸ್ಲಿ ಲಾಟ್ ಆಫ್ ಫೋನ್ ಕಾಲ್ಸ್. ನಮ್ಮ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲಿ ಬಂತು, ಸರ್ಟಿಫಿಕೇಟ್ಸ್ ಏನಾಯಿತು, ಎಲ್ಲಿ ಬರಬೇಕು, ಅಪ್ಲೋಡ್ ಎಲ್ಲಿ ಆಯಿತು, ಆಲ್ ದೋಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಸೊ ಅದೆಲ್ಲ ಇದ್ದಾಗ ಮೈಂಡಲ್ಲಿ ಅದಕ್ಕಿಂತ ಜಾಸ್ತಿ ಇದೇ ಓಡ್ತಾ ಇದೆ ಎಲ್ಲದೂ. ಸೊ ದಟ್ ಈಗ ಮದುವೆ ಅಂತ ಬರುತ್ತಲ್ಲ, ಮದುವೆಗೆ ಬಂದಿದ್ದಿನ ನೀವು ಮದುವೆ ಹಿಂದಿನ ದಿನ ತನಕ ಇರೋದು ಟೆನ್ಷನ್, ಅದು ನಡೀತದೆ ಈಗ. ಸೊ ದೋಸ್ ಅದು ಅಂದರೆ ಟೆನ್ಷನ್ ಅಂತ ಹೇಳೋದಕ್ಕಿಂತ ದೆರ್ ಇಸ್ ಲಾಟ್ ಆಫ್ ವರ್ಕ್ ಪೆಂಡಿಂಗ್. ಸಿ ಡೋಂಟ್ ಫರ್ಗೆಟ್, ನಾವು ಸಿನಿಮಾ ಮಾತ್ರ ಮುಗಿಸಿದೀವಿ ಅಂತ ಬರಲ್ಲ. ಪೋಸ್ಟ್ ಪ್ರೊಡಕ್ಷನ್ಗೂ ಭಾಳ ಮಿನಿಮಲ್ ಟೈಮ್ ಇತ್ತು ನಮಗೆ. ಅದರೊಳಗಡೆ ಎಲ್ಲ ತುರ್ಕಿದ್ದೀವಿ ನಾವು. ಸಿ ನಾವು November 13th ವಿ ರ್ಯಾಪ್ಡ್ ಆ್ಯಂಡ್ ಆಲ್ರೆಡಿ ಸೆನ್ಸರ್ ಆಗಿದೆ. ಹೌ ಸ್ಪೀಡ್ ದ ಇವನ್ ಪೋಸ್ಟ್ ಪ್ರೊಡಕ್ಷನ್ ನಡೆದಿರ್ಬೇಕು ಹಾಗಾದರೆ ಅಲ್ವಾ? ಅದೆಲ್ಲ ಇನ್ನೂ ನಡೀತಾ ಇದೆ, ಇನ್ನೂ ಅಪ್ಲೋಡ್ ಆಗಬೇಕು, ಇನ್ನೂ ಕರೆಕ್ಷನ್ಸ್ಗಳು ಚಿಕ್ಕ ಪುಟ್ಟ ನಡೀತಾ ಇರ್ತವೆ, ಅದೆಲ್ಲ ನಡೀತಾ ಇದೆ. ಆ್ಯಸ್ ಆ್ಯಂಡ್ ವೆನ್ ಐ ಆಮ್ ಟಾಕಿಂಗ್ ಟು ಫೋನ್ ಕೀಪ್ಸ್ ಬಝಿಂಗ್. ಸೊ ಇಂಟರ್ವ್ಯೂ ಆಗ್ತಿದ್ದಂಗೆ ಹೋಗಿ ಅಷ್ಟು ಫೋನ್ ಕಾಲ್ಸ್ ಅಟೆಂಡ್ ಮಾಡಬೇಕು. ಸೊ ಇರುತ್ತಲ್ಲ. ಸರ್, ಇವಾಗ ನಿಮ್ಮ ಮಾತಿನ ಕೇಳಿಸ್ಕೊಂಡು ನನಗೆ ಅನಿಸಿದ್ದು, ಸೊ ಸಿನಿಮಾ ಮಾಡೋ ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೋ, ಸಿನಿಮಾ ಆದಮೇಲೆ ಏನು ಪ್ರಮೋಷನ್ ಮಾಡ್ತಿರಲ್ಲ ನೀವು ಸಿನಿಮಾಗೋಸ್ಕರ, ಅದು ತುಂಬ ನಿಮಗೆ ಹೆಕ್ಟಿಕ್ ಅಂತ ಅನ್ಸುತ್ತೆ? ಹೆಕ್ಟಿಕ್. ಈವನ್ ಸಿನಿಮಾದ ಹೆಕ್ಟಿಕ್ ಅಲ್ಲ, ಇದು ಹೆಕ್ಟಿಕ್ ಅಲ್ಲ. ಐ ಥಿಂಕ್ ವಿ ಎಂಜಾಯ್ ಬೋತ್. ಇಟ್ಸ್ ಜಸ್ಟ್ ದಟ್ ಟೈಮ್ ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ. ಇದು ಯಾವುದು ಸ್ಟ್ರೆಸ್ಫುಲ್ ಅಲ್ಲ, ಬಿಕಾಸ್ ಇದು ತುಂಬ ಪ್ರೀತಿಯಿಂದ ಮಾಡ್ತಾ ಇರೋದು ನಾವು, ತುಂಬ ಖುಷಿಯಲ್ಲಿ ಮಾಡೋದು. ಆ್ಯಂಡ್ ಇದು ನಮ್ಮ ಪ್ರೊಫೆಷನ್ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಹಾಗಿರ್ಬೇಕಾದ್ರೆ ಇದರಲ್ಲಿ ಸುಸ್ತಾಗುತ್ತೆ ಅಥವಾ ಕಷ್ಟ ಆಗುತ್ತೆ, ಸ್ಟ್ರೆಸ್ಫುಲ್. ಐ ಡೋಂಟ್ ಸೇ ಅದೆಲ್ಲ ವರ್ಡ್ಸ್ ಅಲ್ವೇ ಅಲ್ಲ. ಓಕೆ. ಸೊ ಸುದೀಪ್ ಸರ್ ಅಂತಂದರೆ ಒಂದು ಪರ್ಫೆಕ್ಷನಿಸ್ಟ್ ಅಂತ ನಮಗೆಲ್ರಿಗೂ ಅನಿಸುತ್ತೆ. ಬಿಕಾಸ್ ನೀವು ಏನೇ ಒಂದು ಕೆಲಸ ಮಾಡಿದ್ರು ಅದು ಪರ್ಫೆಕ್ಟ್ ಆಗಿರಬೇಕು. ನೀವು ಸಿನಿಮಾನ ಮಾಡ್ತಾ ಇದ್ದೀರ ಅಂತಂದರೆ ಅದು ಎಷ್ಟೇ ಟೈಮ್ ತೊಗೊಂಡ್ರು ಪರ್ಫೆಕ್ಟಾಗಿ ಬರೋ ತನಕ ನೀವು ಅದನ್ನು ರಿಲೀಸ್ ತನಕ ತೊಗೊಂಡು ಬರುವಂತಹ ಕ್ಯಾಟಗರಿಗೆ ನೀವು ಬರೋದಿಲ್ಲ. ಆದರೆ ಇದನ್ನು ಈ ಸಿನಿಮಾ ಆಗಿರ್ಬೋದು, ಮಾರ್ಕ್ ಸಿನಿಮಾ ಆಗಿರ್ಬೋದು, ಮ್ಯಾಕ್ಸ್ ಆಗಿರ್ಬೋದು, ತುಂಬ ಬೇಗ ಶೂಟಿಂಗನ್ನು ಮುಗಿಸಿದ್ರಿ. ಮ್ಯಾಕ್ಸಲ್ಲೂ ಕೂಡ ತುಂಬ ಬೇಗ ಶೂಟಿಂಗ್ ಆಯಿತು, ಬಟ್ ರಿಲೀಸ್ ನಿಮಗೆ ಸ್ವಲ್ಪ ತಡ ಆಯಿತು ಹೊರತು ಟೆಕ್ನಿಕಲಿ ನಿಮ್ದೆಲ್ಲ ಮುಗಿದು ಹೋಗ್ಬಿಟ್ಟಿತ್ತು. ಬಟ್ ಮಾರ್ಕಲ್ಲೂ ಕೂಡ ಅದೇ ಆಗಿದೆ. ಸೊ ಇದೆಲ್ಲವನ್ನೂ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಕ್ವಾಲಿಟಿಗೆ ಇದು ಪರಿಣಾಮ ಬೀರುತ್ತೆ ಅಂತ ನಿಮಗೆ ಅನಿಸುತ್ತಾ? ಬೀರುತ್ತೆ. ನೀವು ಆ ಥರ ಪ್ಲ್ಯಾನ್ ಮಾಡೋದೇ ಹೋದರೆ ಖಂಡಿತ ಬರುತ್ತೆ. ಬಟ್ ನಮ್ಮಲ್ಲಿ ಅದಾಗಿಲ್ಲ. ನಮ್ಮಲ್ಲಿ ವಿ ಹ್ಯಾವ್ ಪ್ಲ್ಯಾನ್ಡ್ ಅ ಲಾಟ್, ಎವ್ರಿಥಿಂಗ್. ನಾನು ನಿನ್ನೆನೂ ಇಂಟರ್ವ್ಯೂಸ್ ತನಕ ಹೇಳ್ತೇನೆ, ಕ್ವಾಲಿಟಿ ಹ್ಯಾಸ್ ಬೀನ್, ದೇರ್ ಹಸ್ ಬೀನ್ ನೋ ಕಾಂಪ್ರಮೈಸಸ್, ದೇರ್ ಇಸ್ ಝೀರೋ ನೆಗೋಷಿಯೇಷನ್ಸ್. ಕಾಂಪ್ರಮೈಸ್ ಆಗೇ ಇಲ್ಲ ನಾವು ಆ ವಿಚಾರದಲ್ಲಿ. ಅದೇ ಹೇಳಿದ್ದು, ಅದಕ್ಕೆ ಕಷ್ಟ ಆಗಿದ್ದು. ಬರೀ ಸಿನಿಮಾ ಮುಗಿಸ್ಬೇಕು ಅಂದರೆ ಇದು ಈಸಿಲಿ 107 days ವಿ ಕ್ಯಾನ್ ಫಿನಿಶ್. ಬಟ್ ವಿತ್ ಆಲ್ಮೋಸ್ಟ್ 88 ಲೊಕೇಶನ್ಸ್, ಸಮ್ 20 odd sets, 107 days, ಅನ್ಲಿಮಿಟೆಡ್ ಆ್ಯಕ್ಟರ್ಸ್, ಇದನ್ನ ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಅಷ್ಟು ಟೈಮ್ ಲೈನಲ್ಲಿ ಮುಗಿಸಿದೀವಲ್ಲ ವಿತೌಟ್ ಎನಿ ಕ್ವಾಲಿಟಿ ಕಾಂಪ್ರಮೈಸಸ್. ಅದೇ ಇರೋದು ಚಾಲೆಂಜಸ್.
ಓಕೆ. ಸೊ ನಿಮ್ಮ ಒಂದು ವಿಷಯಕ್ಕೆ ಬರೋದಾಯ್ತು ಅಂದರೆ, ಇವಾಗ ನೀವು ಹೇಳಿದ್ರಿ ತುಂಬ ಜನ ಆರ್ಟಿಸ್ಟ್ಗಳು ಇಲ್ಲಿದ್ದಾರೆ ಅಂತ. ನಾವು ಕೂಡ ನೋಡ್ಪಟ್ಟಿರೋ ಹಂಗೆ ತಮಿಳ್ ಮತ್ತು ಕನ್ನಡದಲ್ಲಿ ಒಳ್ಳೊಳ್ಳೆ ಹೆಸರಿರುವಂತಹ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು. ಯೂಶ್ವಲಿ ಏನಾಗುತ್ತೆ ಅಂದರೆ, ಒಬ್ಬ ಸ್ಟಾರ್ ಹೀರೋ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅವರ ಮೇಲೆ ಜಾಸ್ತಿ ಹೈಲೈಟ್ ಮಾಡುವಂತಹ ಒಂದಿಷ್ಟು ಬೆಳವಣಿಗೆಗಳನ್ನು ನಾವು ಇಲ್ಲಿ ತನಕನೂ ನೋಡ್ಕೊಂಡ್ಬಂದಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಆ ಥರ ಆಗ್ತಾ ಇಲ್ಲ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಎಲ್ರಿಗೂ ಕೂಡ ಒಂದು ಒಳ್ಳೆ ರೀತಿಯಾದಂತಹ ರೋಲನ್ನು ಕೊಟ್ಟು ಎಲ್ಲರೂ ಕೂಡ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ಳುವಂತಹ ಒಂದಿಷ್ಟು ಪ್ರಯತ್ನಗಳಾಗಿದೆ. ಸೊ ಈ ಸಿನಿಮಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಗೆ ಅದ್ರ ಬಗ್ಗೆ ಹೇಳೋದಾದರೆ, ಇಟ್ ಈಸ್ ಇದು ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ತಟ್ಟೆ ಇದೆ, ಅವ್ರವ್ರದ್ದೇ ಆದ ಊಟ ಇದೆ. ಸೊ ಯಾರು ಕಿತ್ಕೊಳ್ಳೋ ಪ್ರಯತ್ನನೂ ಪಟ್ಟಿಲ್ಲ, ಕಿತ್ಕೊಳ್ಳೋ ಅವಶ್ಯಕತೆನೂ ಬಂದಿಲ್ಲ. ಸೊ ಐ ಥಿಂಕ್ ಎವ್ರಿಬಡಿ ಆರ್ ಇನ್ ದ ಸ್ಪೇಸಸ್, ಎವ್ರಿಬಡಿ ಆರ್ ಹ್ಯಾಪಿ. ಯಾರು ಸಿನಿಮಾನ ಒಪ್ಕೊಂಡು ಬಂದ್ರೆ ಐ ಥಿಂಕ್ ಆಲ್ ಆರ್ ವೆರಿ ಹ್ಯಾಪಿ. ತಮಿಳಿಂದನೂ ಕೂಡ ಒಂದಿಷ್ಟು ಜನ ಆರ್ಟಿಸ್ಟ್ಗಳು ಎಲ್ಲ ಯೋಗಿ ಬಾಬು ಬಂದಿದ್ದಾರೆ. ಫಸ್ಟ್ ಟೈಮ್ ಹೊರಟಿಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ವೆರಿ ಗುಡ್ ಪರ್ಸನ್, ವೆರಿ ಜೋವಿಯಲ್ ಪರ್ಸನ್. ವಿಕ್ರಾಂತ್ ನನ್ನ ತಮ್ಮ ಇದ್ದ ಹಾಗೆ, ಫ್ಯಾಮಿಲಿ ಮೆಂಬರ್ ಇದ್ದ ಹಾಗೆ. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ತುಂಬ ಜನ ಬಂದಿದ್ದಾರೆ. ಡೈರೆಕ್ಟರ್ ಅಲ್ಲಿನವರು, ಪ್ರೊಡಕ್ಷನ್ ಅವರು ಅಲ್ಲಿನವರು, ಬಟ್ ಈ ಮೇನ್ ಟೆಕ್ನಿಷಿಯನ್ಸು, DOP, ಮ್ಯೂಸಿಕ್ಕು, ಆರ್ಟು, ಇನ್ನೆಲ್ಲರೂ ಇಲ್ಲಿನವರೇ. ಸೊ ಇಟ್ ವಾಸ್ ಅ ಗುಡ್ ಕೊಲಾಬ್ರೇಷನ್, ವೆರಿ ಗುಡ್ ಕೊಲಾಬ್ರೇಷನ್. ಓಕೆ. ಸೊ ನಿಮ್ಮನ್ನ ಖಾಕಿಯಲ್ಲಿ ನೋಡೋದೇ ನಮಗೆ ಒಂದು ರೀತಿ ಚಂದ. ನಿಮಗೆ ಕರೆಕ್ಟಾಗಿ ಅದು ಆ ಬಟ್ಟೆ ಸೂಟ್ ಆಗುತ್ತೆ. ಸೊ ಈ ಎಲ್ಲ ಇಷ್ಟೊಂದು ಸಿನಿಮಾಗಳಲ್ಲಿ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದೀರಾ, ಪಾರ್ಟ್ ಮಾಡಿದ್ದೀರಾ. ಆದರೆ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಿಮ್ಮ ಮ್ಯಾನರಿಸಮ್ ಆಗಿರ್ಬೋದು, ನಿಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜು ಎಲ್ಲವೂ ಚೇಂಜ್ ಇದೆ. ಬೇರೆ ಕಂಪೇರ್ ಮಾಡ್ತಾ ಹೋಯಿತು ಅಂತಂದರೆ, ಅಂದರೆ ನೀವೇನು ತೋರಿಸ್ತಾ ಇದ್ರೆ ಪೊಲೀಸ್ ಅಂದರೆ ಹಿಂಗೆ ಸ್ಟ್ರಿಕ್ಟ್ ಆಗಿರಬೇಕು ಅನ್ನೋದು ಬೇಡ, ಪೊಲೀಸರು ಈ ಥರ ಜಾಗೆಲ್ ಆಗಿರ್ಬೋದು, ಹಿಂಗೆ ಆ್ಯಟಿಟ್ಯೂಡ್ನ ಕ್ಯಾರಿ ಮಾಡ್ಬೋದು ಅನ್ನೋ ತೋರಿಸ್ತಾ ಇದ್ದೀರಾ ಹೇಗೆ ಅಂತ? ನೋ, ಇಟ್ ಇಸ್ ಮೈ ಮ್ಯಾನರಿಸಮ್, ನನ್ನ ಡೆವಲಪ್ಮೆಂಟ್. ಅದು ಒಂದು ಕ್ಯಾರೆಕ್ಟರ್ ಆರ್ಕಿಗೆ ಈ ಥರ ಒಂದು ಸಕಾಸಮ್ ಬೇಕು, ಒಂದು ಆ್ಯನಿಮಲ್ ಇನ್ಸ್ಟಿಂಕ್ಟ್ಸ್ ಬೇಕು, ಒಂದು ಅವನಿಗೆ ಅವ್ನ ಪವರ್ ಗೊತ್ತು, ಅವನಿಗೆ ಅವನ ಎಬಿಲಿಟಿ ಗೊತ್ತು. ಸೊ ಹಾಗಿರಬೇಕಾದ್ರೆ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ದಟ್ ಐ ಕ್ರಿಯೇಟೆಡ್ ಸಮಥಿಂಗ್ ವಿಚ್ ಎಕ್ಸೈಟ್ಸ್ ಮೀ ಪರ್ಸ್ನಲಿ ಫಸ್ಟ್. ಸೊ ದ ಕ್ಯಾರೆಕ್ಟರ್ ಆರ್ಕ್ ಆ ಥರ ಡೆವಲಪ್ ಮಾಡ್ಕೊಂಡು, ದಟ್ ಇಸ್ ಒನ್ ದಿಸ್ ಹೇರ್ ಸ್ಟೈಲ್ ಕೇಮ್. ಈ ಥರ ಇರಬೇಕು, ಒಂದು ಲುಕ್, ರಗ್ಗೆಡ್ ಲುಕ್ ಬೇಕು, ರೆಗ್ಯುಲರಾಗಿ ಕಾಣಿಸ್ಬಾರ್ದು. ಆ ಸಿಲ್ಕಿ ಹೇರಲ್ಲಿದ್ದರೆ ಅದೇ ಥರ ಲುಕ್ ಬರುತ್ತೆ. ಸೊ ಬ್ಯಾಡ್ ಅಂದ್ಬಿಟ್ಟು ಎಲ್ಲದೂ ಮಾಡ್ಕೊಂಡು ಬಂದಿದ್ದು ನಾನು. ಬಿಕಾಸ್ ಇದರಲ್ಲಿ ಒಂದು ತುಂಬ ಸಕಾಸ್ಟಮ್ ಇದೆ, ಒಂದು ಸಕಾಸಮ್ ಜೋಕ್, ದಟ್ಸ್ ವಾಟ್ ಐ ಸೆಡ್. ಅದ್ರಲ್ಲಿ ಬರುತ್ತಲ್ಲ, ಫಸ್ಟ್ ಟೈಮ್ ಇಷ್ಟು ಕ್ಲೋಸಪ್ಪಲ್ಲಿ ನೋಡ್ತಾ ಇದೆಲ್ಲ ಸ್ಟೀವ್ ಚೆನ್ನಾಗಿದ್ದೀನ, ಅದೆಲ್ಲ ಗನ್ ಹಿಡ್ಕೊಳ್ಬೇಕಾದ್ರೆ ಹೇಳೋ ಮಾತಾಡೋದು ಅದು ಬರುತ್ತೆ. ಲಾಸ್ಟಲ್ಲಿ ಎಲ್ಲ ಮುಗಿಯಾಗಿ ದಮ್ಮುಡಿಯೋದು ಕಮ್ಮಿ ಮಾಡ್ಬೇಕಲ್ಲ ಯಾವುದೋ ಸೀರಿಯಸ್ ಸಿಚುವೇಶನಲ್ಲಿ. ಯಾಕಂದರೆ ನಾರ್ಮಲಿ ಸಿಗರೆಟ್ ಸೇದೋರ್ದು ಒಂದು ನಾವೇ ಮಾಡ್ತಾ ಇದ್ವಿ. ತುಂಬ ಸುಸ್ತಾದಾಗ ತಲೆಗೆ ಬರುತ್ತೆ, ಮಾಡಬೇಕು ಆಗಲ್ಲ ಅವರು ಕಮ್ಮಿ ಮಾಡಬೇಕು ಉಸಿರು ಅಂತ. ಸ್ವಲ್ಪ 2 ದಿವಸ ಆದ್ರೂ ಮತ್ತೆ ಯಥಾ ಪ್ರಕಾರ ಅದಕ್ಕೆ ಹೋಗ್ಬಿಟ್ಟಿರ್ತಾರೆ ಎಲ್ಲರೂ. ಸೊ ಆ ಮೂಮೆಂಟ್ ಇದೆಲ್ಲ ಅದು ಹಾಗೆ ಬಂತದು. ಸೊ ಐ ಥಿಂಕ್ ದೋಸ್ ಆರ್ ಆಲ್ ಇಂಪ್ರಾಂಪ್ಟು. ಅದನ್ನು ನೀವು ಸಡನ್ನಾಗಿ ಸೆಟ್ಟಲ್ಲಿ, ಐ ಮೀನ್ ಇದರಲ್ಲಿ ಬರ್ಕೊಂಬಂದಿದ್ದಲ್ಲ, ಅದೆಲ್ಲ ಸ್ಪಾಟಲ್ಲಿ ಇಂಪ್ರೂವೈಸ್ ಆಗ್ತಾ ಇತ್ತು. ಬಟ್ ಅದು ತುಂಬಾ ಜನ ಇಷ್ಟಪಟ್ಬಿಟ್ರು ಸರ್. ಅದು ಏನು ಅದೇ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಭಿಮಾನಿಗಳು ಕಿಚ್ಚ ಸರ್ ನಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋ ಲೆವೆಲ್ ತನಕ ಅದನ್ನ ಇಷ್ಟಪಟ್ಬಿಟ್ಟಿದ್ದಾರೆ. ಹೌದು, ಸೊ ಅದ್ರ ಬಗ್ಗೆ ಇಷ್ಟಪಟ್ಟಿದ್ದಾರೆ, ಆಲ್ ಲೈಕಿಂಗ್. ಸೊ ಮೆಸೇಜ್ ಕೊಟ್ಟಿದ್ದೀರಾ ಸರ್ ನೀವು ಅದರಲ್ಲಿ? ಎನಿಥಿಂಗ್, ಸಿ ಲೆಟ್ ಮಿ ಟೆಲ್ ಯು, ಡೆಲಿಬ್ರೇಟ್ ಅಟೆಂಪ್ಟ್ ನಾನು ಯಾವತ್ತೂ ಮಾಡಲ್ಲ ಸಿನಿಮಾ ಮೂಲಕ ನಾನು ಮೆಸೇಜ್ ಕೊಡಬೇಕು ಅಂತ. ಬಟ್ ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ಸಿ ಸಿನಿಮಾ ಇಸ್ ನಾಟ್ ಅ ಓನ್ಲಿ ಥಿಂಗ್. ಇವರೇ ಎಲ್ಲ ಕಡೆನೂ ಲೆಸನ್ಸ್ ಇದೆ ನಿಮಗೆ ಕಲಿಬೇಕು ಅಂತಂದರೆ. ಸಿನಿಮಾ ಮೇಲೆ ಯಾಕೆ ದಬಾವ್ ಅಲ್ವೇ? ನಾವೇನು ಮಾರಲ್ ಸೈನ್ಸ್ ಮಾಡೋಕ್ಕೆ ತೆಗಿತಾ ಇಲ್ಲ, ಬಟ್ ಎಥಿಕ್ಸ್ ಬಿಟ್ಟು ಮಾಡಲ್ಲ ಅಷ್ಟೇ. ಕೆಲವು ಅಧಿಕ ಪ್ರಸಂಗವಾಗಿ ಬೇಡ. ಅಫ್ಕೋರ್ಸ್ ಆ್ಯಕ್ಷನ್ ಸಿನಿಮಾದ್ರೆ ಹೊಡಿಬೇಕು, ಅಧಿಕ ಪ್ರಸಂಗವಾಗಿ ಬೇಡ, ಓವರ್ ಆಗಿ ಬೇಡ. ಎಥಿಕಲಿ ನನಗೆ ಕರೆಕ್ಟ್ ಅಲ್ಲ ಅಂದರೆ ಬೇಡ ಅಂದ್ಬಿಡ್ತೀನಿ ನಾನು. ಬಟ್ ಸಿನಿಮಾದಲ್ಲಿ ನಾವು ಎಂಟರ್ಟೈನ್ ಮಾಡೋಕ್ಕಿದ್ದೀವಿ ಹೊರತು ನೀವು ಕಲಿಯೋಕ್ಕೆ ಹೋಗ್ಬೇಕಾಗಿದ್ದು ಸ್ಕೂಲ್ಗೆ, ಕಾಲೇಜಸ್ಗೆ, ಸಮಾಜದಲ್ಲಿ ಏನು ಕಲಿಬೇಕು ಅಲ್ಲಿ ಕಲಿಬೇಕು, ತಂದೆ ತಾಯಿಂದ ಕಲಿಬೇಕು, ಸ್ನೇಹಿತರಿಂದ ಕಲಿಬೇಕು. ಅಲ್ಲಿ ಯಾವುದು ಕಲಿಯೋಕ್ಕಾಗ್ದಿರೋದು ಇಲ್ಲೇನು ಕಲಿತೀರಾ ನೀವು? ಸಿನಿಮಾದಲ್ಲಿ ಅದೇನು ಕಲಿಯೋಕ್ಕಾಗತ್ತೆ? 25 ವರ್ಷ ನೀವು ಕಲಿಯೋಕ್ಕಾಗದೇ ಇರೋದು 2.5 ಗಂಟೆ ಸಿನಿಮಾ ಹೆಂಗಮ್ಮ ಹೇಳ್ಕೊಡುತ್ತೆ? ಐ ಥಿಂಕ್ ಇಟ್ಸ್ ಜಸ್ಟ್ ಚಾಯ್ಸಸ್ ವಿ ಮೇಕ್. ಇಫ್ ಯು ವಾಂಟ್ ಟು ಲರ್ನ್, ಯು ವಿಲ್ ಲರ್ನ್. ಆದ್ರೂ ಕೂಡ ನಿಮ್ಮ ಮಾತನ್ನು ಸೀರಿಯಸ್ ಆಗಿ ತಗೊಳ್ಳೋರು ಇದ್ದಾರೆ. ದಟ್ ಇಸ್ ವೈ ಅವಾಗ ಇರೋರು ಆ ನಂಬಿಕೆಯಿಂದ ಕೆಲವು ಹೇಳಬಲ್ಲೆ, ಬಟ್ ಐ ಆಮ್ ನಾಟ್ ಹಿಯರ್ ಟು ಟೀಚ್. ಸಿ ಏನಾಗುತ್ತೆ ಗೊತ್ತಾ, ದಟ್ ಡಸಂಟ್ ಮೀನ್ ಐಮ್ ರನ್ನಿಂಗ್ ಅವೇ. ಸಿ ವಿ ಶುಡ್ ಅಂಡರ್ಸ್ಟ್ಯಾಂಡ್, ಜಸ್ಟ್ ಬಿಕಾಸ್ ನಿಮ್ಮನ್ನು ಜನ ಇಷ್ಟಪಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ ಅನ್ನೋ ಮಾತಕ್ಕೆ ಬುದ್ಧಿ ಹೇಳಕ್ಕೆ ಹೋಗೋದು. ಯಾಕಂದ್ರೆ ನಮ್ಮನ್ನು ನಾವು ನೋಡ್ಕೊಂಡಾಗ ನಮಗೆ ಕಲಿಯೋಕ್ಕೆ ಎಷ್ಟೋ ಇರುತ್ತೆ, ತಿದ್ಕೊಳ್ಳೋಕೆ ಎಷ್ಟೋ ಇರುತ್ತೆ. ಕರೆಕ್ಟಾ? ಅದನ್ನು ನಾವು ಮಾಡೋಣ. ಬುದ್ಧಿ ಹೇಳೋದು ಅಲ್ಲ. ಯಾಕೆ ಅವ್ರು ಇಷ್ಟಪಡ್ತಾರೆ, ನಮ್ಮ ಸಿನಿಮಾ ನೋಡ್ತಾರೆ, ಪ್ರೀತಿಸ್ತಾರೆ, ಆಟೋಗ್ರಾಫ್ ತೊಗೊಂತಾರೆ, ನಾವು ಮಾಡ್ಕೊ ಈ ಬಾಯಿಲಿ ಕೂತು ಹೇಳ್ತೀನಿ ಹಂಗಲ್ಲ ಜೀವನ, ಯಾಕೆ ಬೇಕು ಹೇಳಿ, ಅವ್ರು ಕಲಿತಾರೆ. ಓಕೆ. ಸೊ ಸೈಕೋ ಸೈತಾನಲ್ಲಿ ನೀವು ಮೇಕಪ್ ಮಾಡಿಲ್ಲ ಅಂತ ಕೇಳ್ಪಟ್ವಿ ಸರ್. ಇಡೀ ಸಿನಿಮಾ ಮಾಡಿಲ್ಲ. ಇಡೀ ಸಿನಿಮಾದಲ್ಲಿ ಮೇಕಪ್ ಮಾಡಿಲ್ಲ. ಯಾಕೆ ಸರ್? ಮೇಕಪ್ ಮಾಡಿ ಅಲ್ಲ ಅಂದ್ರೆ ಆ ಸಿನಿಮಾದಲ್ಲಿ ನೀವು ಒಂದು ಇಂಟ್ರೊಡಕ್ಷನ್ ಶಾರ್ಟ್ ನೋಡಿದ್ರಿ, ಟೈಟಲ್ ಇಂಟ್ರೋ ಮಾಡ್ತೀವಿ, ಅವ್ರು ಮಲಗಿದ್ರೆ ನೀರು ಹಾಕಿ ಎಬ್ಬಿಸ್ತಾರೆ. ಕರೆಕ್ಟ್, ಅದೇ ನಂದು ಫಸ್ಟ್ ಶಾಟ್ ಆಕ್ಚುಲಿ ಸಿನಿಮಾದಲ್ಲಿ.
ಸೊ ಒಬ್ಬ ವ್ಯಕ್ತಿನ ಹಂಗೆ ಎಬ್ಬಿಸಿದಾಗ ನೀರು ಹಾಕೊಂಡು ಹಂಗಿರ್ತಾನೆ ಅಲ್ಲಿಂದ ಹೋಗ್ತಾನೆ, ಸಾಂಗ್ ಸ್ಟಾರ್ಟ್ ಆಗುತ್ತೆ, ಕತೆ ಸ್ಟಾರ್ಟ್ ಆಗುತ್ತೆ. ಹಂಗೆ ಎದ್ದವರು ಹೆಂಗೆ ಫ್ರೆಶ್ ಕಾಣ್ತಾರೆ ಇಡೀ ಸಿನಿಮಾದಲ್ಲಿ ನಿಮಗೆ? ಕರೆಕ್ಟ್. ಧೂಳಾಗ್ತಾ ಇರುತ್ತೆ, ಒಂದೊಂದು ಫೈಟಲ್ಲಿ ಒಂದು ಕಟ್ ಆಗ್ತಾ ಇರುತ್ತೆ, ಧೂಳಾಗ್ತಾ ಇರುತ್ತೆ. ಐ ಡಿಂಟ್ ವಾಂಟ್ ಇಟ್. ನ್ಯಾಚುರಲ್ ಆಗಿರಬೇಕು. ಯಾಕಂದ್ರೆ ಏನೇ ನೀವು ಮಾಡಿದ್ರು ಸ್ನಾನ ಮಾಡಿ ಮೇಕಪ್ ಆಗ್ತಾರೆ, ಯು ಲುಕ್ ಫ್ರೆಶ್. ಮತ್ತು ಅದನ್ನು ಟೋನ್ ಡೌನ್ ಮಾಡಬಹುದು, ಆಗ್ತಾನೆ ಇರಲಿಲ್ಲ ಮೇಕಪ್. ಇದೆಲ್ಲ ನೀವು ಯಾವ್ದು ನೋಡಿ ಯಾವ್ದ್ರಲ್ಲೂ ಮೇಕಪ್ ಇಲ್ಲ. ನಾನು ಅನ್ಕೊಂಡೆ ಮೋಸ್ಟ್ಲಿ ಮಿನಿಮಲ್ ಮೇಕಪ್ ಮಾಡಿದ್ದಾರೆ ಸಾಂಗ್. ಸನ್ ಬ್ಲಾಕ್ ಲೋಷನ್, ಬಿಕಾಸ್ ಬಿಸಿಲಲ್ಲಿ ಇರ್ತಾ ಇದ್ವಿ, ಬೆಳಗ್ಗೆ ಹೊತ್ತಾದ್ರೆ ರಾತ್ರಿ ಹೊತ್ತಾದ್ರೆ ಚಳಿಯಲ್ಲಿ ಇರ್ತಾ ಇದ್ವಿ. ಸನ್ ಬ್ಲಾಕ್ ಲೋಷನ್ ಬಿಟ್ಟು ಏನು ಹಾಕಿಲ್ಲ, ಅದು ಏನು ಹಾಕಿಲ್ಲ. ಅದು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಓಕೆ, ಸೊ ಇವಾಗ ಹಿಸ್ಟ್ರಿನ ನೋಡ್ತಾ ಹೋಯ್ತು ಅಂತಂದ್ರೆ, ಇವಾಗ ರೀಸೆಂಟ್ ಟೈಮ್ಸಲ್ಲಿ ನೋಡ್ತಾ ಹೋಯ್ತು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಇಯರ್ ಎಂಡಲ್ಲಿ ಏನು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆಯಲ್ಲ ಅವೆಲ್ಲವೂ ಹಿಟ್ ಆಗ್ತಾ ಇದೆ. ಸೊ ಮ್ಯಾಕ್ಸ್ ಕೂಡ ಇದಕ್ಕೆ ಪುಷ್ಟೀಕರಣ ಕೊಡುವಂಥ ಸಿನಿಮಾನೇ. ಸೊ ಬೈ ಎನಿ ಚಾನ್ಸ್ ಸಿನಿಮಾ ಹಿಟ್ ಆಗತ್ತೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು, ಆ ಒಂದು ಹೋಪ್ಸನ್ನು ಇಟ್ಕೊಂಡು ಇಯರ್ ಎಂಡಿಗೆ ಬರೋ ಪ್ಲ್ಯಾನ್ ಏನಾದರೂ ನೀವು ಮಾಡಿದ್ರ? ಓಕೆ, ದಟ್ ಬಿ ಪಾಸಿಬಲ್. ಸಿ ಫಾರ್ ಎಕ್ಸಾಂಪಲ್ ಇಯರ್ ಎಂಡಲ್ಲಿ ಬಂದಿದ್ದು ಎಷ್ಟೋ ಸಿನಿಮಾಗಳು ಓಡಿಲ್ಲ, ನಮ್ಮದೇ ಎಷ್ಟೋ ಹಾಲಿಡೇಗಳು ಬಿಟ್ಟು ಓಡಿಲ್ಲ. ಎಷ್ಟೋ ಸರಿ ನಾರ್ಮಲ್ ಆಗಿ ಬಂದು ಹಿಟ್ ಆಗಿದ್ದಾವೆ ನಮ್ಮದು. ಸೊ ಹಂಗೆ ಲೆಕ್ಕ ಮಾಡೋಕ್ಕಾಗಲ್ಲ. ಐ ಥಿಂಕ್ ಇಟ್ ಸಮ್ಟೈಮ್ಸ್ ಡೆಸ್ಟಿನಿ ಆಲ್ಸೋ. ಆ್ಯಂಡ್ ಸಮ್ಟೈಮ್ಸ್ ಐ ಪರ್ಸ್ನಲಿ ಫೀಲ್ ದಟ್ ಒಂದು ಡಿಸೆಂಬರಲ್ಲಿ ಬರೋದೇನಕ್ಕೆ ಅಂದರೆ ವಿ ನೀಡ್ ದೋಸ್ ಹಾಲಿಡೇಸ್. ತುಂಬ ಹಾಲಿಡೇಸ್ ಇದೆ. ಆ್ಯಂಡ್ ಬಿಸ್ನೆಸ್ ನೀವು ಇಷ್ಟು ದುಡ್ಡು ಹಾಕಿದಾಗ ಯು ನೀಡ್ ದಟ್ ಹಾಲಿಡೇಸು. ಅದಾಗಲ್ಲ. ಇನ್ಕ್ಲೂಡಿಂಗ್ 45 ವೆನ್ ದೇ ವಾಂಟೆಡ್ ಟು ಕಮ್. ನಮಗೆ ಅದೆಲ್ಲ ಬಂದಾಗ ನಾವೇ ಫಸ್ಟು ಅರ್ಜುನಿಗೆ ದೇ ಹ್ಯಾವ್ ಟು ಕಮ್. ಅವ್ರು ಮಿಸ್ ಮಾಡಿ 2.5 ವರ್ಷದಿಂದ ಒದ್ದಾಡ್ಯಾರ ಪಾಪ ಟೀಮು. ಬಟ್ ಅವ್ರು ಲಾಸ್ಟ್ ಮಿನಿಟಲ್ಲಿ ಅನೌನ್ಸ್ ಮಾಡ್ಕೊಂಡು ಬಂದರು. ಬಟ್ ಐ ಸ್ಟಿಲ್ ಫೀಲ್ ಆ ಹಾಲಿಡೇ ಅನ್ನೋದೇನಿದೆ ಜನವರಿ ಫಸ್ಟ್ ವೀಕ್ ತನಕ, ದಟ್ ವಿಲ್ ಹೆಲ್ಪ್ ಬೋತ್ ದ ಫಿಲ್ಮ್ಸ್. ಐ ಪರ್ಸ್ನಲಿ ಫೀಲ್ ದಟ್. ಓಕೆ, ಸೊ ಅದೇ 45 ಮಾತಾಡಬೇಕು ಅಂದರೆ ನಾನು ಅರ್ಜುನ್ ಸರ್ ಜೊತೆ ಮಾತಾಡಿದಾಗ ಇದೇ ವಿಷಯಕ್ಕೆ ನಾನು ಮಾತಾಡಿದೆ. ಸರ್ ನೀವು ಮಾರ್ಕ್ ಜೊತೆ ಬರ್ತಾ ಇದ್ದೀರಲ್ಲ ಅಂತಂದು. ಸೊ ಅವ್ರು ಹೇಳಿದ್ದು ಒಂದೇ, ನಾನು ಯಾಕೆ ಸುದೀಪ್ ಸರ್ ಜೊತೆ ಕಾಂಪೀಟ್ ಮಾಡಲಿ, ಅವ್ರು ನನಗೆ ಗಾಡ್ ಫಾದರ್ ಇದ್ದಂಗೆ. ಸೊ ಒಂದಿಷ್ಟು ಮಾತುಗಳು ನಿಮ್ಮ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಮಾತಾಡಿದ್ರು ಸರ್. ಎಲ್ಲೋ ಒಂದು ಕಡೆ ಅನಿಸ್ತು, ಓಕೆ ಇವರಿಬ್ರು ನಡುವೆ ಆ ಥರದ್ದು ಏನೂ ಇಲ್ಲ, ಬಟ್ ಸಂಹಾವ್ ಎಲ್ಲೋ ಒಂದು ಕಡೆ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಆ ಥರ ಅನ್ಸುತ್ತೆ. ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಕ್ರಿಯೇಟ್ ಮಾಡ್ತಾರೆ. ನೀವು ಏನು ಮಾಡಿದ್ರು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ, ವೈ ಆರ್ ವಿ ಟಾಕಿಂಗ್ ಅಬೌಟ್ ಇಟ್? ವಿ ಶುಡ್ಂಟ್. ಸರ್ಫೇಸ್ ಲೆವೆಲಲ್ಲಿ ಏನು ಗ್ರೌಂಡ್ ಲೆವೆಲಲ್ಲಿ ನಡೀತಾ ಇದೆಯೋ ಆರ್ಗ್ಯುಮೆಂಟ್ಸು, ವೈ ಶುಡ್ ವಿ ಬೋತ್ ಗೆಟ್ ಇನ್ವಾಲ್ವ್ ಇನ್ ದಟ್? ಯು ಅಂಡ್ ಐ ಶುಡ್ ನೆವರ್ ಟಾಕ್ ಅಬೌಟ್ ಇಟ್. ನಾವು ದೊಡ್ಡ ಸ್ಪರ್ಧಲ್ಲಿದ್ದೀವಿ, ಪಿಕ್ಚರ್ ಮಾಡ್ತಾ ಇದ್ದೀವಿ, ಸೀರಿಯಸ್ ಬಿಸ್ನೆಸಸ್ಸಲ್ಲಿದ್ದೀವಿ, ಸೀರಿಯಸ್ ಕ್ರಿಯೇಟಿವಿಟಿಯಲ್ಲಿದ್ದೀವಿ. ಅಲ್ಲಿಂದ ಬಂದು ಅಲ್ಲಿಗೆ ಹೋಗ್ಬಿಟ್ಟು ತಲೆ ಕೆಡ್ಸ್ಕೊಂಡು ಆರ್ಗ್ಯುಮೆಂಟಿಗೆ ನಾವು ಜಾಯ್ನ್ ಆಯ್ತಂದ್ರೆ ಯು ಥಿಂಕ್ ಇಟ್ಸ್ ವರ್ತ್ ಇಟ್? ಹಾಗಂತ ನಾನು ಹೇಳ್ತಾ ಇರೋದು, ಅದನ್ನ ಮಾಡಕ್ಕೆ ಬಿಡಬೇಕು. ಒಂದು ವಾಯ್ಸ್ ಔಟ್ ಮಾಡ್ಬೋದು, ಬೇಡಿ, ಅವಶ್ಯಕತೆ ಇಲ್ಲ ಅಂತ. ಮಾತು ಕೇಳ್ತಾರಾ? ಈಗ ನಾವೇನು ಹೇಳ್ತೀವಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಮ್ಮ ಪ್ರೊಫೆಷನ್ ಏನಿದೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ಬಿಟ್ವೀನ್ ಮೀ ಆ್ಯಂಡ್ ಅರ್ಜುನ್ ದೇರ್ ಇಸ್ ನಥಿಂಗ್, ಬಿಟ್ವೀನ್ ಮೀ ಆ್ಯಂಡ್ ಶಿವಣ್ಣ ದೇರ್ ಇಸ್ ನಥಿಂಗ್, ಬಿಟ್ವೀನ್ ಮೀ ಆ್ಯಂಡ್ ಉಪ್ಪಿ ಸರ್ ದೇರ್ ಇಸ್ ನಥಿಂಗ್. ವಾಟ್ ಇಸ್ ದ ಪಾಯಿಂಟ್? ಅವರು ಬರಲಿ, ನಾವು ಬರ್ತೀವಿ. 600 ಚಿಲ್ಲರೆ ಥಿಯೇಟರ್ ಇದೆ. ಅವ್ರು 50% ಬಂದಾರ, ನಾ 50% ಬಂದಾರ, ಇಲ್ಲ ಅವ್ರು 60% ಬಂದು ನಾ 40% ಬಂದೇನು, ನೋ ಪ್ರಾಬ್ಲಮ್ ಮ್ಯಾಮ್. ಲೆಟ್ ಅಸ್ ಕೋ ಎಕ್ಸಿಸ್ಟ್. ನೋ, ಈಗ ಹಾಲಿಡೇ ಮಿಸ್ ಆಗ್ಬಿಟ್ರೆ ಅವ್ರು ಯಾವಾಗ ಬರಬೇಕು, ನಾನು ಯಾವಾಗ ಬರಬೇಕು? ಈಗ ನಾನು ಪ್ಲಾನ್ ಮಾಡಿ ಜುಲೈ 5 ನಾನು ಹೇಳಿದ್ದೆ, ಅವ್ರು ಅದಾದ್ಮೇಲೆ ಅನೌನ್ಸ್ ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಅನೌನ್ಸ್ ಮಾಡಿದ್ದೀನಿ ಅಂತ. ಬಟ್ ಆಲ್ ಸೆಡ್ ಅಂಡ್ ಡನ್ ಅನೌನ್ಸ್ ಮಾಡಿದ್ದಿನ ಅರ್ಜುನಿಗೆ ನಾನೇ ಫೋನ್ ಹಾಕಿದ್ದೆ, ಅರ್ಜುನ್ ನಿಮಗೆ ಅನೌನ್ಸ್ ಮಾಡಿದ್ದೀರಾ? ನಾನು ಅನೌನ್ಸ್ ಮಾಡಿದ್ದೀನಿ, ಗೊತ್ತು ತಾನೆ? ಇಲ್ಲ ಸರ್ ನನಗೆ ಹೀಗೆ ಹಾಗೆ. ಐ ಸೆಡ್ ನೋ, ಐ ಡಿಂಟ್ ಕಾಲ್ ಯು ಟು ಕ್ಯಾನ್ಸಲ್, ಐ ಆಮ್ ಕಾಲಿಂಗ್ ಟು ಟೆಲ್ ಯು. ನಾಳೆ ಮತ್ತೆ ತಪ್ಪು ತಿಳ್ಕೊಂಬೇಡಿ ನನ್ನ, ಬಿಕಾಸ್ ಇಟ್ ಮ್ಯಾಟರ್ಸ್ ಟು ಮೀ. ಬೇರೆಯವ್ರಾದ್ರೆ ತಲೆ ಕೆಡಿಸ್ಕೊಳ್ಳೋಣ ನಾನು ಅರ್ಜುನ್, ನೀವು ಆಗಿರೋದ್ರಿಂದ ಹೇಳ್ತಾ ಇರೋದು. ಏನಕ್ಕಂದರೆ ಈ ಟೀಮಲ್ಲಿರೋರು ಎಲ್ಲರೂ ನನಗೆ ಭಾಳ ಬೇಕಾದವರು. ನಾನು ನಿಮ್ಗಿಂತ ಮುಂಚೆ ಅನೌನ್ಸ್ ಮಾಡಿದ್ದೀನಿ. ಆ್ಯಂಡ್ ಐಮ್ ಗೋಡ್ ಟು ಸ್ಟಿಕ್ ಟು ಇಟ್ ಅರ್ಜುನ್. ನಾನು ಇನ್ನೂ 50% ಸಿನಿಮಾ ಕಂಪ್ಲೀಟ್ ಮಾಡಿಲ್ಲ, ಬಟ್ ನಾನು ಐಲ್ ಬಿ ಸ್ಟಿಕ್ಕಿಂಗ್ ಟು ಇಟ್. ಐ ಜಸ್ಟ್ ವಾಂಟ್ ಯು ಟು ನೋ ಮೈ ಬ್ರದರ್. ನಿನ್ನಿಂದ ನೀವು ಅನೌನ್ಸ್ ಮಾಡಿದ್ದು ನನಗೆ ಬೇಜಾರಾಗಿಲ್ಲ, ಖಂಡಿತ ಬನ್ನಿ. ಬಟ್ ನಾನು ಮಾಡಿದ್ದು, ನಾನು ಇರೋದನ್ನ ನೀವು ತಪ್ಪು ತಿಳ್ಕೊಬೇಡಿ ಆಮೇಲೆ. ಯಾಕಂದ್ರೆ ನಾನೇ ಫಸ್ಟ್ ಮಾಡಾಗಿದೆ ಆ್ಯಂಡ್ ನಾನು ಮಿಸ್ ಮಾಡೋಕ್ಕೆ ಹೋಗಲ್ಲ, ನಾನು ಬಂದೇ ಬರ್ತೀನಿ. ಆ್ಯಂಡ್ ಇದ್ರಲ್ಲಿ ಹಠ ಅಂತ ಬರಲ್ಲ ಇವರೇ, ಬಿಕಾಸ್ ಒಂದು ದೊಡ್ಡ ವೆಚ್ಚದ ಸಿನಿಮಾನ ನೀವು ಈ ಥರ ಕಂಪ್ಲೀಟ್ ಮಾಡಿದಾಗ ಆಲ್ಮೋಸ್ಟ್ 7-8 CR ವಿ ಸೇವ್ ಆನ್ ಜಸ್ಟ್ ಇಂಟ್ರೆಸ್ಟ್. ಆ್ಯಂಡ್ ನೀವು ಆ್ಯಕ್ಚುಲಿ ಒಂದು ವೆಲ್ ಪ್ಲಾನ್ಡ್ ಸಿನಿಮಾ ಒಂದು 5.5 months ಒಳಗೆ ಎಕ್ಸಿಕ್ಯೂಟ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಡೋಂಟ್ ಯು ಥಿಂಕ್ ದಟ್ ನೀಡ್ಸ್ ಲಿಟಲ್ ಬಿಟ್ ಆಫ್ ಎನ್ಕರೇಜ್ಮೆಂಟ್? ದಟ್ ಶುಡ್ ಬಿಕಮ್ ಅನ್ ಎಕ್ಸಸೈಸ್ ಆ್ಯಕ್ಚುಲಿ, ಅಲ್ವೇ? ಅದು ನಾನು ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಯು ಥಿಂಕ್ ಶೂಟಿಂಗ್ ಟೈಮಲ್ಲಿ ನಮಗೆ ರೆಸ್ಟ್ ಇಲ್ಲ ಅಂದಾಗ ನಮಗೆ ಸುಸ್ತಾಗ್ತಾ ಇರಲಿಲ್ವಾ? ವಿ ಆಲ್ಸೋ ಕೂಡ ಒಂದು ಈಸಿ ಕಾಲ್ ತೊಗೊಂಬೋದಿತ್ತು ನಾವು, ಸರಿ ಹೋಗ್ಲಿ ಬೇಡ ಬಿಡಿ ಆರಾಮಾಗಿ ಬರೋಣ, ಈಗ ರೆಸ್ಟ್ ತೊಗೊಳೋಣ. ನೋ, ವಿ ನೆವರ್ ರೆಸ್ಟೆಡ್. ಬಂದ್ವಿ, ಹಾಲಿಡೇಸ್ ಇದೆ,
ಅವ್ರಿಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ. 600 ಆಡ್ ಥಿಯೇಟರ್ಸ್ ಇದೆ ಇವರೇ, ಏನು ಎಲ್ಲ 600 ಥಿಯೇಟ್ರಲ್ಲಿ ನಾವೇ ಬರ್ತೀವ ಅಥವಾ ಅವರೇ ಬರ್ತಾರಾ? ಕರೆಕ್ಟ್. ಸೊ 45 ಏನಾಗ್ತಾ ಇದೆ ಅಂತಂದ್ರೆ, ಒಂದು ಬಂದಿರುವಂತಹ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ, ಪುರಾಣ ಕಾಲದ ಮಾರ್ಕಂಡೇಯನ ಪಾತ್ರವನ್ನ ಇವರು ಮಾಡರ್ನ್ ವರ್ಷನ್ ಅಲ್ಲಿ ತಗೊಂಡು ಹೋಗಿರುವಂತಹ ಒಂದು ಸುದ್ದಿ ಇದೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಹೆಸರು ಕೂಡ ಮಾರ್ಕಂಡೇಯ ಅಂತ ಮಾರ್ಕ್ ಅಂತ ಆಗ್ತಾ ಇದೆ. ಸೊ ಈ ಕೋಇನ್ಸಿಡೆನ್ಸ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಇಟ್ ಈಸ್ ಅ ಕೋಇನ್ಸಿಡೆನ್ಸ್, ದಟ್ಸ್ ಇಟ್. ನನಗೆ ನೀವು ಹೇಳೋ ತನಕನೂ ಗೊತ್ತಿಲ್ಲ ನನಗೆ. ನನಗೆ ಟ್ರೈಲರ್ ನೋಡಿದ್ದೀನಿ, ಟ್ರೈಲರ್ ನನಗೆ ಇಷ್ಟ ಆಯಿತು. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಸಿನಿಮಾ ಬಗ್ಗೆ. ಓಕೆ. ಸೊ ವಿಜಯ್ ಕಾರ್ತಿಕೇಯನ್ ಮತ್ತು ನಿಮ್ಮದು ಇಬ್ಬರು ಕಾಂಬಿನೇಷನು ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಅಂತ ಎಲ್ಲರೂ ಕೂಡ ನೋಡಿದ್ದಾರೆ. ಮ್ಯಾಕ್ಸನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರುವಂತಹ ಜನರು. ಸೊ ಸೆಕೆಂಡ್ ಅವ್ರ ಜೊತೆನೇ ಕಾಂಬಿನೇಷನಲ್ಲಿ ಬರೋದಕ್ಕೆ ರೀಸನ್ ಒಂದು, ವಿಜಯ್ ಸರು ಸಿನಿಮಾನ ಬೇಗ ಮುಗಿಸ್ಕೊಟ್ಬಿಡ್ತಾರೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಮೇಲೆ, ಅಥವಾ ನಿಮ್ಮಿಬ್ಬರು ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ, ಯಾಕೆ ಇನ್ನೊಂದು ಸಿನಿಮಾ ಜನರಿಗೆ ಕೊಡಬಾರ್ದು? ಆಲ್ ಇನ್ ಆಲ್ ಅವ್ರ ಮೇಲೆ ಇರೋ ಕಾನ್ಫಿಡೆನ್ಸ್ ಆಸ್ ಅ ರೈಟರ್ ಆ್ಯಂಡ್ ಅ ಡೈರೆಕ್ಟರ್ ಎಲ್ಲದೂ ಮ್ಯಾಟ್ರ್ ಆಗುತ್ತಲ್ಲ. ನನಗೊಂದು ಇಮಿಡಿಯೇಟ್ಲಾಗಿ ಈ ವರ್ಷ ಸಿನಿಮಾ ಬೇಕಿತ್ತು, ಅವ್ರ ಹತ್ರ ಕತೆ ರೆಡಿ ಇತ್ತು, ಕತೆ ತುಂಬ ಇಷ್ಟ ಆಯಿತು, ಪ್ರೊಡ್ಯೂಸರ್ ರೆಡಿ ಇದ್ದರು, ಏನೋ ಶೇರ್ ಮಾಡಿದ್ವಿ ಅಷ್ಟೇ. ಆ್ಯಂಡ್ ಬೇಕು ಆ ಡೈರೆಕ್ಟರ್ ಮೇಲೆ ಆ ನಂಬಿಕೆ ಬೇಕಲ್ಲ. ಮಾಡಿದ್ರೆ ಹೇಳಿದಂಗೆ ತೆಗಿತಾರೆ, ಕಾಂಪ್ರಮೈಸ್ ಇಲ್ಲದೆ ಫಿನಿಷ್ ಮಾಡ್ತಾರೆ, ಆಮೇಲೆ ಹೇಳಿ ಟೈಮಿಗೆ ಫಿನಿಷ್ ಮಾಡ್ತಾರೆ, ಇದೆಲ್ಲ ಮ್ಯಾಟ್ರ್ ಆಗುತ್ತಲ್ಲ. ಓಕೆ. ಸೊ ನಾನು ಅವಾಗ ಹೇಳಿದೆ ಸರ್, ನೀವು ತುಂಬ ಸಲ ಹೇಳಿದ್ದೀರಾ ನಿದ್ದೆಗೆಟ್ಟು ಕೆಲಸ ಮಾಡಿರೋದು, ಆಮೇಲೆ ಒಂದೊಂದ್ಸಲ ಅಲ್ಲೇ ಮಲ್ಕೊಂಡು ಬಿಡ್ತಾ ಇದ್ರು, ಮನೆಗೆ ಹೋಗೋದಕ್ಕೂ ರೂಮ್ ಹೋಗೋದಕ್ಕೂ ಆಗ್ತಾ ಇರಲ್ಲ ಅಂತ. ಈ ರೀತಿಯಾದಂತಹ ಒಂದಿಷ್ಟು ಸನ್ನಿವೇಶಗಳು ಒಂದು ಸಿನಿಮಾ ಮೇಲೆ ಪ್ರೀತಿನ ಹೆಚ್ಚು ಮಾಡುತ್ತೆ. ಆ ಸಿನಿಮಾಗೆ ನೀವು ಇಷ್ಟರ ಮಟ್ಟಿಗೆ ಶ್ರಮವನ್ನು ವಹಿಸಿದ್ದೀರಾ ಅಂತಂದರೆ, ಸೊ ಎಷ್ಟು ಸ್ಪೆಷಲ್ ಇದೆ ಮಾರ್ಕ್ ನಿಮಗೆ? ಮತ್ತು ಒಂದಿಷ್ಟು ಅಲ್ಲಿಯ ಇನ್ಸಿಡೆಂಟ್ಸ್ಗಳನ್ನು, ಒಳ್ಳೆ ಇನ್ಸಿಡೆಂಟ್ಸ್ಗಳನ್ನು ಶೇರ್ ಮಾಡ್ಕೋಬೋದು ಅಂತ ಅಂದರೆ? ನನಗೆಲ್ಲ ಸಿನಿಮಾನು ಹತ್ರನೇ ಪ್ರೀತಿನೇ. ನಾನು ಸ್ಪೆಷಲ್ ಆಗಿದ್ದು ವರ್ಕ್ ಮಾಡಿದ್ದೀವಿ ಅನ್ನೋ ಮಾತ್ರಕ್ಕೆ ಇದು ಮಾತ್ರ ತುಂಬ ಕ್ಲೋಸ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದು ಇದರಿಂದ ತುಂಬ ಜನ ಕ್ಲೋಸ್ ಆದರು, ಅಷ್ಟು ಹೇಳಬಲ್ಲೆ. ಏನಂದರೆ ಎಲ್ಲರೂ ಒಟ್ಟಿಗೂ ಅವ್ರಿಗೆ ಅವ್ರ ಮೇಲೆ ಒಂದು ಬರುತ್ತಲ್ಲ, ನಮಗೆ ಹೇಳಿದ ಒಂದು ಕಾರಣಕ್ಕೆ ಎಷ್ಟು ಒದ್ದಾಡಿದ್ರು ಎಲ್ಲರೂ. ಎವ್ರಿಬಡಿ ವರ್ಕ್ ಸೋ ವೆಲ್. ಸೊ ಅದು ಒಂದು ಇದೆ ನನಗೆ. ಆ್ಯಂಡ್ ಇನ್ನೊಂದು, ಈ ಥರ ಕೆಲಸ ಮಾಡ್ಬೇಕಾದ್ರೆ ಜನಗಳಿಗೂ ಬೇಗ ಹತ್ತಿರ ಆಗ್ತೀವಿ ನಾವು. ಈ ಥರ ಅಟ್ಲೀಸ್ಟ್ ಮಾಡಿದ್ವಲ್ಲ ನಾವು ಶ್ರಮಪಟ್ಟು ಅಂತ ಅಷ್ಟೇ. ದಟ್ಸ್ ಆಲ್ ಇಟ್ ಇಸ್. ಇಟ್ಸ್ ಎಲ್ಲ ಸಿನಿಮಾನು ನನಗೆ, ನಾನು ಮಾಡೋ ಯಾವ ಸಿನಿಮಾನು ನನಗೆ ಭೇದ ಭಾವ ಮಾಡಿಲ್ಲ, ಅಥವಾ ಅದು ನನ್ನ ಫೇವ್ರೇಟ್ ಇದು ನನ್ನ ಫೇವ್ರೇಟ್ ಅಂತ ಹೇಳಿಲ್ಲ, ಅಥವಾ ಬಿಕಾಸ್ ಆಫ್ ಸಕ್ಸಸ್ ರೇಷಿಯೋ ಯಾವುದೋ ನನಗೆ ಹತ್ತಿರ, ಬಿಕಾಸ್ ಆಫ್ ನಾಟ್ ಅ ವೆರಿ ಸಕ್ಸಸ್ಫುಲ್ ರೇಷಿಯೋ ಯಾವುದೊಂದು ಕಮ್ಮಿ ಅಂತ ನಾನು ಹೇಳೋಕ್ಕಾಗಲ್ಲ. ಐ ಲೈಕ್ ಮೈ ಫಿಲ್ಮ್ಸ್. ನಾನು ಇಷ್ಟ ಆಗದೆ ನಾನು ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಮಾಡಿದ್ದೀನಿ ಮೇಲೆ ಇಷ್ಟ ಇದೆ ಅಂತ ಅರ್ಥ. ಅದು ಹೋಗ್ಬೋದು, ಹೋಗ್ದಲ್ಲೇ ಇರ್ಬೋದು, ದಟ್ ಡಸಂಟ್ ಮ್ಯಾಟರ್ ಟು ಮಿ. ಸೊ ಹಾಗಾದ್ರೆ ಒಂದು ಸಿನಿಮಾ ಹಿಟ್ ಆಗಬೇಕು ಅಂತಂದ್ರೆ ಏನು ಬೇಕಾಗತ್ತೆ? ಒಂದು ಸ್ಟಾರ್ ಕಾಸ್ಟ್ ಬೇಕಾಗತ್ತೆ? ನಿಮ್ಮ ಶ್ರಮ ಬೇಕಷ್ಟೇ, ದೇರ್ ಇಸ್ ನಥಿಂಗ್ ಎಲ್ಸ್. ನಿಮ್ಮ ಶ್ರಮ ಬೇಕು. ಸಮ್ಟೈಮ್ಸ್ ವಿತ್ ಅ ಹ್ಯೂಜ್ ಸ್ಟಾರ್ ಕಾಸ್ಟು ಫೇಲ್ ಆಗಿದೆ, ವಿತ್ ಹ್ಯೂಜ್ ಬಡ್ಜೆಟ್ ಫೇಲ್ ಆಗಿದೆ, ವಿತ್ ಅ ಬಿಗ್ ಸ್ಕೇಲ್ ಫೇಲ್ ಆಗಿದೆ, ದೊಡ್ಡ ಪ್ರೊಡಕ್ಷನ್ ಹೌಸ್ ಫೇಲ್ ಆಗಿದೆ, ದೊಡ್ಡ ಸ್ಟಾರ್ ಆಲ್ಸೋ ಫೇಲ್ ಆಗಿದೆ. ಸಮ್ಟೈಮ್ಸ್ ಏನು ಇಲ್ಲದೆ ಸಕ್ಸಸ್ ಆಗಿದೆ, ಬಡ್ಜೆಟ್ ಇಲ್ಲದೆ ಸಕ್ಸಸ್ ಆಗಿದೆ. ಇವಾಗ ನಮ್ಮ ಹುಚ್ಚ ತೊಗೊಳಕ್ಕೆ ಹೋದ್ರೆ ಅದ್ರಲ್ಲಿ ಯಾವ ಸ್ಟಾರ್ ಕಾಸ್ಟ್ ಇತ್ತು, ಯಾವ ಬಡ್ಜೆಟ್ ಇತ್ತು, 40 ದಿನದಲ್ಲಿ ಫಿಲ್ಮ್ ಫಿನಿಷ್ ಮಾಡಿದ್ದೀವಿ. ಅದು ಹೆಂಗೆ ಹೋಯ್ತು? 1 ವರ್ಷ ತನಕ ಆಲ್ಮೋಸ್ಟು ಎಲ್ಲ ಕಡೆ ಅಲ್ವೇ? ಮತ್ತು ಹಾಗಿರ್ಬೇಕಾದ್ರೆ ಇಟ್ ಡಸಂಟ್ ಮ್ಯಾಟರ್. ಸೊ ಹುಚ್ಚಯಿಂದ ಇಲ್ಲಿವರೆಗೂ ಸರ್ ಸಿಕ್ಕಾಪಟ್ಟೆ ಸಿನಿಮಾಗಳನ್ನು ನೀವು ಕೊಟ್ಟಿದ್ದೀರಾ. ಬಟ್ ನಿಮ್ಮ ಜರ್ನಿನ ನೋಡ್ತಾ ಬಂದ್ರಿ ಅಂದರೆ ಏನೇನೆಲ್ಲ ನೀವು ಆ್ಯಸ್ ಆನ್ ಆ್ಯಕ್ಟರ್ ಡೆವಲಪ್ ಆದ್ರಿ, ಆಮೇಲೆ ಏನೇನೆಲ್ಲ ಕಲ್ತ್ಕೊಂಡು ಬಂದ್ರಿ ಈ ಒಂದು ಹೋಲ್ ಜರ್ನಿಲಿ ನೀವು ಅಂತ? ಎನ್ಸೈಕ್ಲೋಪೀಡಿಯಾ. ಸಿನಿಮಾ ಇಸ್ ಅನ್ ಎನ್ಸೈಕ್ಲೋಪೀಡಿಯಾ ಬೈ ಇಟ್ ಸೆಲ್ಫ್. ಕಲಿಯೋದು 1000 ಇರ್ತವೆ, ಲಕ್ಷಾನುಗಟ್ಟಲೆ ವಿಚಾರಗಳು ಕಲ್ತ್ರಿ. ಹೋಗ್ತಾ ಅಡ್ಯಾಪ್ಟ್ ಮಾಡಿಕೊಂಡು ನಾವು ನಮ್ಮನ್ನು ರೂಪಿಸ್ಕೊಂಡಿರ್ತೀವಿ. ಟುಡೇ ಇಫ್ ಯು ಆಸ್ಕ್ ಇಟ್ ಇಸ್ ಟೂ ಡಿಫಿಕಲ್ಟ್ ಟು ಪುಟ್ ಇಟ್. ಒಂದು ಲೈನಲ್ಲಿ ಹೇಳೋಕ್ಕೆ ಇಲ್ಲ, ಒಂದು ನಿಮಿಷದಲ್ಲಿ ಹೇಳೋದಕ್ಕೆ ಕಷ್ಟ ಆಗ್ಬೋದು. ಟೂ ಮೆನಿ ಲರ್ನಿಂಗ್ಸ್. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಬೇರೆ ಬೇರೆ ಥರ ಕಲ್ತಿರ್ತೀವಿ ನಾವು. ಆಗುತ್ತಲ್ಲ ಅದು. ಓಕೆ. ಸೊ 30 ವರ್ಷ ಆಗಿದೆ ಅಲ್ವಾ ಸರ್ ನೀವು ಇಂಡಸ್ಟ್ರಿ? ಜಾನ್ವರಿಗೆ ಆಗುತ್ತೆ. ಓಕೆ. ಸೊ ಈ 30 ಸುದೀರ್ಘ ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ಸ್ಕ್ರಿಪ್ಟ್ಸನ್ನ ನೀವೀಗ ಕೇಳಿರ್ತೀರಾ, ಎಷ್ಟೊಂದು ಸ್ಕ್ರಿಪ್ಟ್ಸನ್ನ ನೀವು ಬೇಡ ಅಂತ ಹೇಳಿರ್ತೀರಾ. ಆದರೆ ನಮಗೊಂದು ಡೌಟ್ ಇರೋದೇನಪ್ಪ ಅಂತಂದರೆ, ಇವ್ರು ಹೆಂಗೆ ಸ್ಕ್ರಿಪ್ಟನ್ನು ಓಕೆ ಮಾಡ್ತಾರೆ? ಸ್ಕ್ರಿಪ್ಟ್ ಕೇಳೋ ಪ್ರಾಸೆಸ್ ಯಾವ ಥರ ಇರುತ್ತೆ? ಆಮೇಲೆ ಯಾವ ಮಾನದಂಡದ ಮೇಲೆ ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ಸುದೀಪ್ ಸರಿಗೆ ಅನಿಸುತ್ತೆ ಅಂತ? ನಂಗೆ ಗೊತ್ತಿಲ್ಲ ಸರ್. ಅಂದರೆ ಇಟ್ ಡಿಪೆಂಡ್ಸ್ ಆನ್ ದಟ್ ಮಾರ್ನಿಂಗ್. ನಾನು ಯಾವ ಮೂಡಲ್ಲಿ ಎದ್ದೇಳ್ತೀನಿ, ಹೇಗೆ ಮಾತಾಡ್ತೀನಿ, ಹೇಗಿರ್ತೀನಿ, ಸೊಸೈಟಿಯಲ್ಲಿ ಏನು ನಡೀತಾ ಇದೆ, ಅವಾಗ ಯಾವ ಥರ ಸಿನಿಮಾ ಓಡ್ತಾ ಇದೆ, ನನಗೆ ಯಾವ ಥರ ಸಿನಿಮಾ ಮಾಡಬೇಕು ಅನ್ನೋ ಮೂಡಿದೆ. ಎವ್ರಿಥಿಂಗ್ ಮ್ಯಾಟರ್ಸ್ನು. ಇದೆಲ್ಲ ಸೇರಿದಾಗ ಕೂತ್ಕೊಂಡು ಸಮ್ಟೈಮ್ಸ್ ಎಕ್ಸೈಟ್ ಆಗುತ್ತೆ, ಸಮ್ಟೈಮ್ಸ್ ಎಕ್ಸೈಟ್ ಆಗಲ್ಲ. ಅಂದರೆ ಫ್ರಾಕ್ಷನ್ ಆಗಿ ನೀವು ಡಿಸೈಡ್ ಮಾಡಿಬಿಡ್ತೀರಾ ಸರ್? ಓಕೆ. ಅದು ಆ ಮೂಮೆಂಟಲ್ಲಿ ಇಮಿಡಿಯೇಟಾಗಿ ನನಗೆ ಇಂಪ್ರೆಸ್ ಆಗಬೇಕದು. ಆದಮೇಲೆ ದೇರ್ ಇಸ್ ಅ ಡಿಫ್ರೆಂಟ್ ಪ್ರಾಸೆಸ್ ಆ್ಯಂಡ್ ಅ ಪ್ರೊಸೀಜರ್. ಎಷ್ಟೋ ದಿನ ಕೂರ್ತೀವಿ, ಡೈಲಾಗು, ಅದು ಇದು, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಮಾಡ್ತೀವಿ ಅದೆಲ್ಲ. ಬಟ್ ಇನ್ಸ್ಟೆಂಟಲ್ಲಿ ಅದು ಇಷ್ಟ ಆಗಿ ಓಕೆ ಆಗಬೇಕಂದ್ರೆ ಅದು ಏನೋ ಒಂದು ಇರಬೇಕು. ಅದು ಆ ಮೂಮೆಂಟ್ ನಮಗೆ ಫೀಲ್ ಆಗಬೇಕಷ್ಟೇ. ಏನೋ ಎಕ್ಸ್ಟ್ರಾರ್ಡಿನರಿ ಬರ್ದಿರಬೇಕು ಅಂತಲೇ. ಸಮ್ಟೈಮ್ಸ್ ಸಿಂಪಲ್ ಒಂದು ಇಡ್ಲಿ ಇಷ್ಟ ಆಗಲ್ಲ ನಮಗೆ ಹೊಟ್ಟೆ ಇದ್ದಾಗ. ಕರೆಕ್ಟ್. ಏನೋ ದೊಡ್ಡದೇನೋ ತಿನ್ಬೇಕಾಗಿಲ್ಲ ನಾವು. ಕರೆಕ್ಟ್. ಮತ್ತೆ ಆ ಥರ
ಡಿಪೆಂಡ್ಸ್ ಆನ್ ಯಾರು ಹೇಳ್ತಾ ಇದ್ದಾರೆ, ಎಷ್ಟೊತ್ತಿಗೆ ಹೇಳ್ತಾ ಇದ್ದಾರೆ, ಯಾವಾಗ ಹೇಳ್ತಾ ಇದ್ದಾರೆ, ಯಾವ ಮೂಮೆಂಟಲ್ಲಿ ಹೇಳ್ತಾ ಇದ್ದಾರೆ, ಎವ್ರಿಥಿಂಗ್ ಮ್ಯಾಟರ್ಸ್. ಓಕೆ, ಸೊ ಈ ಜರ್ನಿಲಿ ಒಂದು ಸೋಲನ್ನು ಏನಂತಾರೆ, ನಮಗಾಗಿರುವಂತಹ ಸೋಲು ನಮ್ಮನ್ನು ಡಿಮೋಟಿವೇಟ್ ಮಾಡಿದೆ, ನಮಗೆ ಸಿಕ್ಕಿರುವಂತಹ ಗೆಲುವನ್ನು ನಾವು ಗ್ರಾಂಟೆಡ್ ಆಗಿ ತಗೊಳ್ದೆ, ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತಲೆನೇ ಕೆಡ್ಸ್ಕೊಬಾರ್ದು ಎರಡಕ್ಕೂ ತಲೆ ಕೆಡ್ಸ್ಕೊಬಾರ್ದು ಸರ್. ಸಕ್ಸಸ್ಸಿಂದ ಯಾರು ಇವತ್ತವ್ರಿಗೆ ಏನು ಕಲ್ತಿಲ್ಲ, ಕಲ್ತಿರೋದೆಲ್ಲ ಫೇಲ್ಯೂರ್ಸಿಂದ. ಯಾರು ಸಕ್ಸಸ್ ಏನು ಹೇಳ್ಕೊಡೋದು ನಮಗೆ? ಎಂಥದ್ದು ಹೇಳ್ಕೊಡೋದು. ಸೊ ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿಬಿಡುತ್ತೆ ಆ ಸಿನಿಮಾ. ಆ ಟೈಮಲ್ಲಿ ಒಂದಿಷ್ಟು ಡಿಮೋಟಿವೇಟ್ ಆಗೋದು ಇವತ್ತಿನ ಜನ್ರೇಷನ್ ಅದು ತುಂಬ ಅನ್ಸುತ್ತೆ. ಅದು ದಟ್ ಈಸ್ ಏನಂದರೆ, ಯಂಗ್ಸ್ಟರ್ಸ್ ಇರ್ತಾರೆ, ಬರೋದಿರುತ್ತೆ, ಅವ್ರಿಗೆ ಕನಸುಗಳಿರ್ತವೆ, ಅದು ಆಗುತ್ತಲ್ಲ. ಒಂದು ಎಕ್ಸಾಂಪಲ್, ಒಂದು ಪೇಪರ್ ಫೇಲ್ ಆದ್ರೇ ಆಗುತ್ತೆ. ಇದರಲ್ಲಿ ಕರಿಯರು 6-7 ತಿಂಗಳು 8 ತಿಂಗಳು ಕಷ್ಟಪಟ್ಟಿರ್ತಾರೆ, ಒಂದು ಆಸೆ ಹಿಡ್ಕೊಂಬಂದಿರ್ತಾರೆ. ಅದು ಇನಿಷಿಯಲ್ ಡೇಸಲ್ಲಿ ನಮಗೂ ಆಗಿದೆ ಆ ಥರ ಅಪ್ಸೆಟ್ ಆಗೋದು, ಇದಾಗೋದು. ಬಟ್ ಬರ್ತಾ ಐ ಥಿಂಕ್ ಯು ರಿಯಲೈಸ್, ಸಿನಿಮಾ ನಿಮಗೆ ಒಪ್ಕೊಂಡಾಯ್ತು, ನೀವು ಸಿನಿಮಾನ ಒಪ್ಕೊಂಡಾಯ್ತು, ಜನ ನಿಮ್ಮನ್ನು ಒಪ್ಕೊಂಡಾಯ್ತು ಅಂದರೆ ಕತೆ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರಬೇಕು. ತುಂಬ ತಲೆಗೆಡ್ಸ್ಕೊಳ್ಕೊಬಾರ್ದು. ಸಕ್ಸಸ್ಸು ತುಂಬ ತಲೆಗೆ ಹಾಕ್ಕೊಳ್ಕೊಬಾರ್ದು. ಸಿ, ಇಟ್ಸ್ ಆಲ್ವೇಸ್ ಬಿಹೈಂಡ್ ಸಕ್ಸಸ್ ನಾವು ಓಡ್ತಾ ಇರೋದು, ನಮ್ಮ ಹಿಂದೆನೇ ಇರುತ್ತೆ ಫೇಲ್ಯೂರು, ಅಟ್ಟಿಸ್ಕೊಂಡ್ಬರ್ತಾ ಇರುತ್ತೆ. ನಾನು ಇದ್ದೀನಿ ನೆನಪು ಮಾಡೋದಕ್ಕೆ. ಓಕೆ, ಸೊ ನಿಮ್ಮ ಸಿನಿಮಾಗಳಲ್ಲಿ ಹಿಂದಿನ ಸಿನಿಮಾಗಳ ಬಗ್ಗೆ ಏನು ಮಾತಾಡ್ತಾ ಹೋದರೆ, ಒಂದು ಸ್ವಾತಿ ಮುತ್ತು ಆಗಿರ್ಬೋದು, ಮೈ ಆಟೋಗ್ರಾಫ್ ಆಗಿರ್ಬೋದು, ಮುಸ್ಸಂಜೆ ಮಾತಾಗಿರ್ಬೋದು, ಅಲ್ಲಿರುವಂತಹ ಸುದೀಪ್ನ ನಾವು ತುಂಬ ಡಿಫ್ರೆಂಟ್ ವೇಲಿ ನಾವು ನೋಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಆ ಥರದ್ದು ಕಥೆಗಳು ಏನಕ್ಕೆ ಬರಲ್ಲ ಸರ್? ಅಂದರೆ ಇವಾಗಿನ ಟ್ರೆಂಡಿಗೆ ಮಾಡ್ತಾರೆ. ಒಂದು ರಾಮ್ ಕಾಮ್ ಮಾಡ್ತಾರೆ, ತುಂಬ ಚೆನ್ನಾಗಿ ರಾಮ್ ಕಾಮ್. ಸೊ ನಿಮಗೆ ಅನ್ಸುತ್ತಾ ಸರ್ ಆ ಥರದ್ದೊಂದಿಷ್ಟು ಕಥೆಗಳು ಇವಾಗಿನ ಟ್ರೆಂಡಿಗೆ ಸೂಟ್ ಆಗೋದಿಲ್ಲ? ಯಾಕಂದ್ರೆ ಇವಾಗಿನ ಆ ಥರದ್ದು ಕನ್ವಿಕ್ಷನ್ ಸಮಟೈಮ್ಸ್ ಡಸಂಟ್ ವರ್ಕ್, ಸಮಟೈಮ್ಸ್ ಬಿಕಾಸ್ ಅದೇನಾಗುತ್ತೆ, ಆ ಫೀಲ್ ಏನಕ್ಕೆ ಬಂದಿದೆ ಅಂದರೆ, ಆ ಕಮರ್ಷಿಯಲ್ ಸಿನಿಮಾ ತಗೊಳ್ಳೋ ಓಪನಿಂಗ್ ಇದೆಯಲ್ಲ, ಅದರಿಂದ ಒಂಚೂರು ಸೇಫ್ಟಿ ಅಂತ ಅನ್ಸುತ್ತೆ ಅಷ್ಟೇ ಎಲ್ಲರಿಗೂ. ಏನಾದರೂ ಈ ಕೆಲವು ಸಿನಿಮಾಗಳು ಸ್ವಲ್ಪ ಲಾಂಗ್ ರನ್ ಬರಬೇಕಾಗುತ್ತೆ ದುಡ್ಡು ರಿಕವರ್ ಮಾಡೋಕ್ಕೆ, ಅದ್ರಲ್ಲಿ ಭಯ ಇದೆ ಎಲ್ಲರಿಗೂ. ಬಿಕಾಸ್ ಸೋ ಮೆನಿ ಲ್ಯಾಂಗ್ವೇಜ್ ಸಿನಿಮಾ ಬರ್ತಾ ಇರುತ್ತೆ, ಸ್ವಲ್ಪ ಡಿಲೇ ಆಗಿಬಿಟ್ರೆ ಇನ್ನೇನೋ ಪೈರಸಿ ಬರುತ್ತೆ, ಇನ್ನೊಂದೇನೋ ಆಗೋಗುತ್ತೆ. ಕೆಲವು ಸ್ಲೋ ಪ್ರಾಸೆಸಸ್ ಇರುತ್ತೆ ಸಿನಿಮಾಗಳಲ್ಲಿ. ಈ ಥರ ಸಿನಿಮಾ ಏನಾಗುತ್ತೆ, ಮಾರ್ಕ್ ಮ್ಯಾಕ್ಸ್ ಅಂತವು ಈ ಥರ ಕಮರ್ಷಿಯಲ್ ಬಂದಾಗ ಓಪನಿಂಗ್ ಜೋರಾಗಿ ಬಂದ್ಬಿಡುತ್ತೆ. ಸೊ ನೀವು ಆಲ್ಮೋಸ್ಟ್ ಎಷ್ಟೋ ರಿಕವರ್ ಮಾಡ್ಬಿಡ್ತೀವಿ ಅದ್ರಲ್ಲಿ. ಆ ಭಯದಿಂದ ಹೇಳ್ತಾರೆ ಹೊರತು ಪಾಪ ಕತೆ ಹೇಳಬಾರ್ದು ಅಂತ ಅಲ್ಲ, ಎಲ್ಲರಿಗೂ ಆಸೆ ಇದೆ ಒಳ್ಳೆ ಕತೆ ಹೇಳಬೇಕು ಅಂತ. ಸಮ್ಟೈಮ್ಸ್ ವಿ ಡೋಂಟ್ ಫೀಲ್ ಸೇಫ್ ಆ್ಯಂಡ್ ಸೆಕ್ಯೂರ್ಡ್, ದಟ್ಸ್ ಆಲ್, ಬಿಕಾಸ್ ಆಫ್ ದ ರೆವಿನ್ಯೂಸ್, ನಥಿಂಗ್ ಎಲ್ಸ್. ಓಕೆ, ಸೊ ಕನ್ನಡದಲ್ಲಿ ಇಷ್ಟು ಹೆಸರು ಮಾಡಿ ಬೇರೆ ಭಾಷೆಗಳಲ್ಲಿ ನೀವು ಆ್ಯಕ್ಟ್ ಮಾಡಿದಾಗ ಆ ಸಂದರ್ಭದಲ್ಲಿ ಕರ್ನಾಟಕವನ್ನು, ಕನ್ನಡ ಭಾಷೆನ ಹಿಂತಿರುಗಿ ನೋಡಿದಂತಹ ಜನಗಳು, ಸೊ ಇವತ್ತಿನ ದಿನಗಳಲ್ಲಿ ಏನು ಪ್ಯಾನ್ ಇಂಡಿಯಾ ಅನ್ನುವಂತಹ ಒಂದು ಏನು ಕಾನ್ಸೆಪ್ಟ್ ಇದೆಯಲ್ಲ ಸರ್, ಆ ಒಂದು ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಅದು ಆ ಪ್ಲ್ಯಾಟ್ಫಾರ್ಮ್ ಆಗೋದಕ್ಕಿಂತನೂ ಟ್ರೆಂಡ್ ಆಗೋದು ಜಾಸ್ತಿ ಆಗ್ತಾ ಇದೆಯಾ? ಪ್ರತಿಯೊಂದನ್ನು ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನುವಂತಹ ಒಂದು ಟ್ರೆಂಡ್ ಜಾಸ್ತಿ ಆಗ್ತಾ ಇದೆಯಾ ಇವತ್ತಿನ ದಿನಗಳಲ್ಲಿ? ಬಿಡಿ, ಏನೀಗ ಇವಾಗ ಸಪೋಸ್ ನಿಮಗೆ ಅಲ್ಲಿಂದ ರೆವಿನ್ಯೂ ಇದೆ, ಅಲ್ಲಿ ರಿಲೀಸ್ ಮಾಡೋದ್ರಿಂದ ದುಡ್ಡು ಬರ್ತಾ ಇದೆ. ಈಗ ಪ್ರೊಡ್ಯೂಸರ್ ಆಗಿ ಯೋಚನೆ ಮಾಡೋಣ, ಬರೀ ಕಲಾವಿದರಾಗಿ ನಾವು ನೀವಲ್ಲ. ಒಬ್ಬ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಿದ್ಮೇಲೆ ಅವ್ನು ಅದಕ್ಕೆ ಬರೋ ದುಡ್ಡು ಎಲ್ಲ ಅವ್ರಿಗೆ ತಾನೇ ಸೇರಬೇಕು. ಸಪೋಸ್ ಬೇರೆ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾರೆ ಅಂದರೆ ಡೋಂಟ್ ಫರ್ಗೆಟ್, ಅಲ್ಲೂ ದುಡ್ಡು ಖರ್ಚು ಮಾಡಬೇಕು ಅವರು ಪಬ್ಲಿಸಿಟಿಗೆಲ್ಲ. ಅದು ಅವ್ರು ಮಾಡೋಕ್ಕೆ ರೆಡಿ ಇದ್ದಾರೆ ಅಂದರೆ ದೇ ಡಿಸರ್ವ್ ಇಟ್. ಅಲ್ಲಿಂದ ಬರೋ ದುಡ್ಡಲ್ಲಿ ಒಂದು ಕತೆ ಎಲ್ಲ ಕಡೆ ಹೇಳೋ ಪ್ರಯತ್ನ ಪಡ್ತಾರೆ, ತಪ್ಪೇನಿದೆ ಅದರಲ್ಲಿ. ಇಟ್ ಈಸ್ ನಾಟ್ ಅ ವೆರಿ ಆಂಬಿಷಿಯಸ್ ಮೂವ್. ಐ ಥಿಂಕ್ ಇಟ್ಸ್ ಅ ವೆರಿ ಸ್ಮಾರ್ಟ್ ಮೂವ್ ಟು ಗೆಟ್ ಬ್ಯಾಕ್ ಯುವರ್ ರೆವಿನ್ಯೂ. ಓಕೆ, ಸೊ ಅದರದ್ದೇನು ಪ್ರಾಬ್ಲಮ್ ಆಗೋದಿಲ್ಲ? ಏನಕ್ಕಾಗುತ್ತೆ, ಇವಾಗ ಕಾಂತಾರ ಬರೀ ಕರ್ನಾಟಕದಲ್ಲಿ ಇದ್ದಿದ್ರೆ, ತೆಲುಗು ಹಿಂದಿ ಎಲ್ಲ ರಿಲೀಸ್ ಮಾಡಿರಲಿಲ್ಲ ಅಂದರೆ, KGF ಹಂಗೆಲ್ಲ ರಿಲೀಸ್ ಮಾಡಿರಲಿಲ್ಲ ಅಂದರೆ ಯಾರಿಗೆ ಲಾಸು? ಕರ್ನಾಟಕಕ್ಕೆ ಲಾಸು. ಇಲ್ಲಿಂದ ಒಬ್ಬರು ಕಲಾವಿದರು ಅಲ್ಲಿ ಬೆಳೆದ್ರು, ದೊಡ್ಡ ಸಿನಿಮಾ ಕೊಟ್ಟರು, 2 ಸಿನಿಮಾದಲ್ಲಿ KGF ಇರ್ಬೋದು, ಕಾಂತಾರ ಇರ್ಬೋದು, ಆ ಮಟ್ಟಕ್ಕೆ ಅಷ್ಟು ದೊಡ್ಡ ನ್ಯೂಸ್ ಆಗಿ ಇವತ್ತು ಆ ಕಲಾವಿದರು ಎಲ್ಲಿದ್ದಾರೆ, ಆ ಸಿನಿಮಾಗಳು ಎಲ್ಲಿ ಹೋಗಿ ನಿಂತಿದೆ, ಕರೆಕ್ಟಾ? ಮತ್ತು ಏನು ತಪ್ಪಿದೆ ಪ್ರಯತ್ನ ಪಡೋದ್ರೆ? ಅವ್ರು ಅವತ್ತು ಪ್ರಯತ್ನ ಪಟ್ಟಿರಲಿಲ್ಲ ಅಂದ್ರೆ ಆಗಿರೋದ? ಮತ್ತೆ ಅದರಲ್ಲೇನಿದೆ? ಟ್ರೈ. ಟ್ರೈಯಿಂಗ್ ಇಸ್ ನಾಟ್ ಎಟ್ ಆಲ್ ಅ ಹಾರ್ಮ್. ವಿಷಯ ಇಟ್ಕೊಂಡು ಹೋಗಿ ಅಷ್ಟೇ. ಎಲ್ಲ ಕಡೆ ಕತೆ ಹೇಳೋವಂಥ ವಿಷಯ ಇದಕ್ಕೆ ನಿಮಗೆ ನೀವು ಕೇಳ್ಕೊಳ್ಳಿ ಫಸ್ಟು. ಯಾವುದೋ ಒಂದು ಏನೋ ಸಿಂಪಲಾಗಿ ಮಾಡಿಬಿಟ್ಟು ನಾವು ಪ್ಯಾನ್ ಇಂಡಿಯಾ ಹೋಗ್ತೀವಿ ಅಂದರೆ ಅಪ್ ಟು ಯು, ನಿಮ್ಮ ದುಡ್ಡದು. ಬಟ್ ಆಲ್ ಓವರ್ ಇಂಡಿಯಾ ಎಷ್ಟೋ ಸಿನಿಮಾಗಳಿಗೆ ಎಕ್ಸ್ಪೋಸ್ ಆಗಿರ್ತಾರೆ. ನಿಮ್ಮ ಹತ್ರ ಆ ಥರ ಕತೆ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ನಾನು ವಾಪಸ್ ಕಾಂತಾರಾಗೆ ಬರ್ತೀನಿ, ಅದು ನೋಡೇ ಇರಲಿಲ್ಲ ಯಾರು ಆ ಥರ, ಕರೆಕ್ಟ್? ಹೇಳ್ಕೊಳಕ್ಕೆ ನಮ್ಮ ನೇಟಿವಿಟಿ. ಅಲ್ಲಿ ನೋಡೋಕ್ಕೆ ಹೋದರೆ ಎಲ್ಲರೂ ಈ ಥರನೂ ಇದೆಯಾ ಅಂದ್ಬಿಟ್ಟು ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿ ಸ್ವೀಕರಿಸಿದ್ರು ಎಲ್ಲರೂ, ಕರೆಕ್ಟ್? KGF ಕಟ್ಟಿಂಗ್ ಪ್ಯಾಟರ್ನ್, ಕತೆ ಹೇಳೋ ಪ್ಯಾಟರ್ನ್, ಆ ಸ್ಪೀಡು, ಆ ಮೇಕಿಂಗು ಇಷ್ಟಪಟ್ಟರು ಎಲ್ಲರೂ. ಹಾಗಂತ ಅಲ್ಲೇನು ಕಮರ್ಷಿಯಲ್ ಸಿನಿಮಾ ಬಂದಿರಲ್ಲ ಅಂತ ಅಲ್ಲ ಹಿಂದಿಯಲ್ಲಿ. ಬಟ್ ಅದಕ್ಕಿಂತ ಬೀಟ್ ಮಾಡಿದೆಲ್ಲ ಸ್ವಲ್ಪ ಮುಂದೆ ಹೋಯ್ತು ಅಂದರೆ ಯೋಚನೆ ಮಾಡಿ, ಇವ್ರ ಪ್ರಯತ್ನನೇ ಪಟ್ಟಿರಲಿಲ್ಲ ಅಂದ್ರೆ ಏನಾಗಬೇಕಾಗಿತ್ತು?
ಓಕೆ. ಸೊ ನಮ್ಮ ಕಡೆ ಒಂದು ಕಂಟೆಂಟ್ ಇತ್ತು ಅಂದ್ರೆ ನಾವು ಅದನ್ನ ಮಾಡ್ಬೇಕು, ಅಂದ್ರೆ ಆ ಧೈರ್ಯ ಮಾಡ್ಬೇಕು. ಟೀಮಿಗೆ ಬಿಟ್ಟಿದ್ದು, ನಾವು ನೀವು ಯಾರು ಅಲ್ಲ ಮಾತಾಡೋದಕ್ಕೆ, ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಅದನ್ನ ನಾವು ಒಂಥರ ಕೆಟ್ಟ ರೀತಿಯಲ್ಲಿ ನೋಡೋದು ತಪ್ಪಾಗುತ್ತೆ. ಅದು ಅವ್ರವ್ರಿಗೆ ಬಿಡಿ, ಅವ್ರ ದುಡ್ಡಲ್ವ, ಅವ್ರ ಸಿನಿಮಾ ಕರೆಕ್ಟ್ ಅಲ್ವಾ. ಮತ್ತೆ ಸೊ ಮಾರ್ಕಲ್ಲಿ 3 ಹಾಡುಗಳು ಇವಾಗ ಇವತ್ತಿನ ಸ್ವಲ್ಪ ಹೊತ್ತಿನ ಮುಂಚೆ ಕಾಳಿ ಸಾಂಗು ರಿಲೀಸ್ ಆಯಿತು, ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಂ ಎಸ್ ಸರ್, ತುಂಬ ಅದೇನು ವೈಬ್ ಅಂತೂ ಸಿಕ್ಕಾಪಟ್ಟೆ ಕೊಡುತ್ತೆ ಆ ಸಾಂಗು. ಆಮೇಲೆ ಸೈಕೋ ಸೈತಾನ್ ಅಂತೂ ಅದು ಫಸ್ಟ್ ಹಾಡು ಎಲ್ಲರೂ ಕೂಡ ಇಷ್ಟಪಟ್ಟಿದ್ದು. ಇನ್ನು ಬಂದಿರೋದು ಮಸ್ತ್ ಮಲೈಕ. ಸೊ 2 ಕಡೆಯಿಂದ ಅದು ಸ್ಪೆಷಲ್ ಅನಿಸುತ್ತೆ. ಒಂದು ನಿಶ್ವಿಕಾ ಅವರ ಡ್ಯಾನ್ಸು ಸೂಪರಾಗಿ ಮಾಡಿದ್ದಾರೆ, ಇನ್ನೊಂದು ಸಾನ್ವಿ ಅವರ ವಾಯ್ಸು. ಸೊ 2 ಸೇರಿಸಿ ಸ್ಪೆಷಲ್ ಅಂತ ತುಂಬ ಅನಿಸುತ್ತೆ. ಸೊ ನಿಮಗೆ ಅದು ನಿಮ್ಮ ಮಗಳು ಇದಕ್ಕೆ ಹಾಡು ಹಾಡಿರೋದು ನಿಮಗೆ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ? ಅವ್ರು ಹಾಡ್ಕೊಂಡು ಬಂದೇ ಇದ್ದಾರೆ. ಇದು ಸ್ಪೆಷಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್. ಅವರು ಶಿ ಡಿಸೈಡೆಡ್ ಟು ಬಿ ಅ ಸಿಂಗರ್, ಡಿಸೈಡೆಡ್ ಟು ಕಮ್ ಇಂಟು ಸಿನಿಮಾ, ಬರಿಬೇಕು, ಡೈರೆಕ್ಟ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ಏನೇನೋ ಆಸೆಗಳು ಇಟ್ಕೊಂಡಿದ್ದಾರೆ. ಆ್ಯಂಡ್ ಅವ್ರಿಗೆ ಅವರು ತುಂಬ ಚೆನ್ನಾಗಿ ಅದನ್ನು ಟ್ರೈನ್ ಅಪ್ ಮಾಡ್ಕೊಂಡಿದ್ದಾರೆ. ಅವ್ರು ಆ್ಯಂಡ್ ಆ್ಯಕ್ಚುಲಿ ಪ್ರೊಫೆಷ್ನಲ್ ಟ್ರೈನಿಂಗ್ ತೊಗೊಂಡೇ ಇಲ್ಲ ಅವರು ಜಾಸ್ತಿ. ಅದೇನೋ ಇನ್ಬೌಂಡ್ ಟ್ಯಾಲೆಂಟ್ ಅವರಿಗೆ, ಹಾಡು ಅಷ್ಟು ಪರ್ಫೆಕ್ಟಾಗಿ ಹಾಡು ಹೇಳ್ತಾರೆ. ಆ್ಯಂಡ್ ಅರ್ಜುನ್ ಜನ್ಯ, ಅಜನೀಶ್, ವಿಜಯ್ ಪ್ರಕಾಶ್ ಎಲ್ಲರೂ ತುಂಬ ಕೇಳ್ತಾ ಇರ್ತಾರೆ ಅವ್ರ ಹಾಡುಗಳು. ಇದೊಂದು ಆಪರ್ಚುನಿಟಿ ಸಿಕ್ತು, ಇದು ನಾವು ಹೇಳ್ಕೊಟ್ಟಾಗಿದ್ದಲ್ಲ, ಅವರಾಗೆ ಹೋಗಿ ಮಾಡಿಕೊಂಡು, ಅಂದರೆ ರಜನೀಶೇ ಕರೆಸಿ ಮಾಡಿಸಿ ರೆಕಾರ್ಡ್ ಮಾಡಿಸಿ, ನಮ್ಗೆ ಗೊತ್ತೇ ಇಲ್ಲ ಅದೆಲ್ಲ ಆಗ್ತದೆ ಅಂತ. ನಿಮಗೆ ಅದ್ರದ್ದು ಮಾಹಿತಿ ಓಕೆ. ಫೈನಲಾಗಿ ಕೇಳಿದಾಗ ಐ ವಾಸ್ ವೆರಿ ಪ್ರೌಡ್, ತುಂಬ ಪ್ರೌಡ್ ಆಗಿತ್ತು. ಸೊ ಈ ಥರ ಒಂದು ನಿಮ್ಮ ಒಂದು ಮಗಳು ನಿಮ್ಮ ಫೀಲ್ಡಲ್ಲಿ ಬರ್ತಾ ಇದ್ದಾರೆ, ಬಟ್ ಆ್ಯಕ್ಟಿಂಗ್ ಅಲ್ಲ, ಈ ಕಡೆ ಸಿಂಗಿಂಗಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಪ್ರೊಫೆಷ್ನಲ್ ಸಿಂಗರ್ ಆಗಬಹುದು ನಿಮ್ಮ ಮಗಳು ಅಂತ ನಿಮಗೆ ಅನಿಸಿದಂತಹ ಒಂದು ಗಳಿಗೆನ ನಮ್ಗೆ ಹೇಳಿದ್ರೆ ಅದೇ when she was very young, 7th standard, 6th standard, 7th standard ಅಲ್ಲೇ ಹೋಗಿ ಅವಾಗಲೇ ಒಂದು ಹಾಡು ರೆಕಾರ್ಡ್ ಮಾಡಿದ್ವಿ ನಾವು ಸ್ಟುಡಿಯೋಗೆ ಹೋಗಿ. ಅವ್ರು ಹಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಸ್ಟುಡಿಯೋ ಬುಕ್ ಮಾಡಿ ಕರಿಸುಬೋರ್ದು ಅಲ್ಲಿ ಹೋಗಿ ಒಂದು ಮ್ಯೂಸಿಕ್ ಮಾಡಿ ಹಾಡಿ ಅವತ್ತಿಗೆ ಒಂದು 2 ಸಾಂಗ್ ಒಂದು ಆಲ್ಬಮ್ ಮಾಡಿದ್ದೆ ನಾನು. ಸೊ ಆ್ಯಸ್ ಅ ಪೇರೆಂಟ್ ಅದು ಎಷ್ಟು ಎಮೋಷ್ನಲ್ ನಮ್ಮನ್ನ ಹಿಡಿದಿಟ್ಕೊಂಡು ಬಿಡುತ್ತೆ ಸರ್. ಯಾಕಂದರೆ ಒಬ್ಬರು ಪ್ರೊಫೆಷ್ನಲಿ ಇನ್ಕ್ಲೈನ್ ಆಗ್ತಾ ಇದ್ದಾರೆ, ಆರ್ಟಿಗೆ ಬರ್ತಾ ಇದ್ದಾರೆ, ಆ್ಯಂಡ್ ಅದನ್ನು ಏನು ಬೇಕೋ ಮಾಡ್ತಾ, ಆ್ಯಂಡ್ ಅದ್ರ ಅವರಲ್ಲಿ ಅದಕ್ಕೆ ಆ ಕಲೆ ಇದೆ ಅಂತ ಹೇಳಿದಾಗ ಐ ಥಿಂಕ್ ಇಟ್ ಇಸ್ ಗುಡ್ ಅಲ್ಲ. ಇಟ್ ಈಸ್ ನಾಟ್ ಅ ಫೋರ್ಸ್ಡ್ ಟ್ಯಾಲೆಂಟ್. ನಾನು ಸಿನಿಮಾದಲ್ಲಿದ್ದೀನಿ ಅನ್ನೋದಕ್ಕೋಸ್ಕರ ಇನ್ಹೆರಿಟ್ ಮಾಡ್ತಲ್ಲ ನಾನು, ನೀವು ಬರಬೇಕು, ಇದು ಮಾಡಬೇಕು, ನಾನು ಸಿನಿಮಾದಲ್ಲಿದ್ದೀನಿ ನೀವು ಬರಬೇಕು. ಇಟ್ಸ್ ನಾಟ್ ಲೈಕ್ ದಟ್, ಇಟ್ಸ್ ದೇರ್ ಚಾಯ್ಸ್ ಮಾಡಿದ್ದಾರೆ, ಆ್ಯಂಡ್ ಶಿ ಇಸ್ ಡೂಯಿಂಗ್ ಎವ್ರಿಥಿಂಗ್ ಗುಡ್ ಫಾರ್ ದ್ಯಾಟ್. ಸೊ ಸಿಂಗಿಂಗನ್ನು ಬಿಟ್ಟು ಮತ್ತೆ ಈ ಕಡೆ ಬರೀತಾ ಇದ್ದಾರೆ, ಕತೆ ಬರೀತಾ ಇದ್ದಾರೆ. ಶಿ ವಾಂಟ್ಸ್ ಟು ಡೈರೆಕ್ಟ್ ಆಲ್ಸೋ, ಶಿ ವಾಂಟ್ಸ್ ಟು ಆ್ಯಕ್ಟ್ ಆಲ್ಸೋ. ಈಗ ಯಾವುದೋ ಕತೆ ಓಕೆ ಮಾಡಿದ್ದಾರೆ, ಒಂದು ಪ್ರಪೋಸಲ್ ಬಂದಿದೆ ಆ್ಯಕ್ಟ್ ಮಾಡೋದಕ್ಕೆ. ಮತ್ತು ಅವ್ರ ಲೈಫಲ್ಲಿ ಬ್ಯುಸಿ ಇದ್ದಾರೆ, ಮಾಡ್ತಾ ಇದ್ದಾರೆ ಏನೇನೋ. ಅವಾಗ ನನ್ನ ಹತ್ರ ಡಿಸ್ಕಸ್ ಮಾಡೋಕ್ಕೆ ಬಂದಾಗ ನಾನು ಇನ್ವಾಲ್ವ್ ಆಗ್ತೀನಿ, ಇಲ್ಲಾಂದ್ರಿಲ್ಲ. ಓಕೆ. ಸೊ ಒಂದು ಇದು ಇದೆ ಸರ್, ಒಂದು ಟಾಸ್ಕ್ ಟೈಪ್ ನಾನು ನಿಮಗೆ ಕೊಡ್ತೀನಿ. ಏನಂತಂದರೆ ಒಂದಿಷ್ಟು ಚಿಟ್ಸ್ ಇದೆ ನನ್ನ ಹತ್ರ, ಒಂದು 10 ಚಿಟ್ಸ್ ಇದೆ, ಅದನ್ನು ನಾನು ಹಾಕ್ತೀನಿ. ಅದರಲ್ಲಿ ಒಂದು 5ನ್ನ ನೀವು ಪಿಕ್ ಮಾಡಿ, ಅದರಲ್ಲಿ ಏನಿದೆ ವರ್ಡ್ ಅದ್ರ ಬಗ್ಗೆ ನೀವು ಏನಾದರೂ ಹೇಳಬೇಕು ಸರ್. ಇದಿಷ್ಟರಲ್ಲಿ ಒಂದು 5 ನೀವು ಪಿಕ್ ಮಾಡಿ ಸರ್. ಹೇಳ್ಬೇಕಾ? ಹೌದು ಸರ್. ಫ್ಯಾನ್ಸ್ ಅದು ನನಗೆ ಕೊಡಿ ಸರ್, ನಾನು ಅದನ್ನ ಆಮೇಲೆ. ಈಗ ಎಲ್ಲ ಚೀಟಿಯಲ್ಲೂ ಬೇರೆ ಬೇರೆ ತಾನೇ ಬರ್ದಿದ್ದೀವಿ. ಹೌದು ಸರ್, ನಾನು ಹಂಗೆಲ್ಲ ಮಾಡಿಲ್ಲ, ಎಲ್ಲ ಬೇರೆ ಬೇರೆನೇ ಬರ್ತದೆ. ಏನು ಹೇಳಬೇಕು ಸರ್? ನೀವು ಹೇಳಿ ಸರ್, ನಿಮಗೆ ಏನು ಅನ್ಸುತ್ತೆ ಸರ್ ಈ ವರ್ಡ್ ನೋಡಿದ ತಕ್ಷಣ ನಿಮಗೆ ಬರೋ ಫಸ್ಟ್ ಥಾಟು? ಇಟ್ಸ್ ಅ ಬ್ಲೆಸ್ಸಿಂಗ್. ಹ್ಯಾವಿಂಗ್ ಫ್ಯಾನ್ಸ್ ಇಸ್ ಆಲ್ವೇಸ್ ಅ ಬ್ಲೆಸ್ಸಿಂಗ್. ಯಾರ ಅಭಿಮಾನಿಗಳಾಗಲೇಬೇಕಾಗಿಲ್ಲ ಈ ಪ್ರಪಂಚದಲ್ಲಿ, ಆಗಿದ್ದಾರೆ ಅಂದರೆ ಅದೊಂದು ವರ. ಓಕೆ, ನೆಕ್ಸ್ಟ್. ಪ್ರೀತಿ ಇಲ್ಲದೆ ಏನೂ ಇಲ್ಲ. ಎಲ್ಲದ್ರ ಮೇಲೆ ಪ್ರೀತಿ ಇರಬೇಕು, ಕೆಲಸದ ಮೇಲೆ ಇರಬೇಕು, ವ್ಯಕ್ತಿ ಮೇಲೆ ಇರಬೇಕು, ಆಸಕ್ತಿಗಳ ಮೇಲೆ ಇರಬೇಕು, ಒಲವಿನ ಮೇಲೆ ಪ್ರೀತಿ ಇರಬೇಕು, ಡಿಸಿಪ್ಲಿನ್ ಮೇಲೆ ಪ್ರೀತಿ ಇರಬೇಕು, ಜೀವನದ ಮೇಲೆ ಪ್ರೀತಿ ಇರಬೇಕು. ಅದಿಲ್ಲದೆ ಏನೂ ಇಲ್ಲ, ಪ್ರಪಂಚನೇ ಇಲ್ಲ. ಪ್ರೀತಿನೇ ಇಲ್ಲ ಅಂತ ಹೇಳ್ತೀರಾ? ನನಗೆ ಕೊಡಿ ಸರ್. ಸ್ಟಾರ್ಡಮ್ ಇಸ್ ಅ ಮಿತ್. ತುಂಬ ಸೀರಿಯಸ್ ಆಗಿ ತೊಗೊಬಾರ್ದು. ಇರುತ್ತೆ, ಎಂಜಾಯ್ ಮಾಡ್ತಾ ಇರಬೇಕು, ನಾಳೆ ಹೊರಟೋಗುತ್ತೆ. ಫ್ರೆಂಡ್ಶಿಪ್ I think is the biggest strength ಎಲ್ಲರಿಗೂ. Having one good friend is equal to one big army. ಒಂದು ಒಳ್ಳೆ ಫ್ರೆಂಡ್ ಇದ್ದರೆ ನಿಮಗೆ ಒಂದು ದೊಡ್ಡ ಆರ್ಮಿ ಇದ್ದಂಗೆ ನಿಮ್ಮೊಟ್ಟಿಗೆ. ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಯಿತಾ? ಯಾವ್ದು ತಗೊಂಡ್ರಿ ಸರ್ ನೀವು? ಯಾವತ್ತು ತಗೊಂಡ್ರಿ ಸರ್ ನೀವು? ದಿಸ್ ಆಂಕರ್. ಹೌದು ಸರ್, ನಾನು ಇನ್ನೆಲ್ಲ ಅದೇ ಇರಬೇಕು. ಇಲ್ಲ ಸರ್, ಅದನ್ನು ವೈದೇಹಿ. ಕರೆಕ್ಟ್.
ಏನು ಹೇಳಬೇಕು, ಏನಾದರೂ ಹೇಳಿ ಸರ್ ನನ್ನ ಬಗ್ಗೆ. ಪರಿಚಯ ಈಗಷ್ಟು ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅರ್ಥ ಮಾಡ್ಕೊಂಡು ಮಿಕ್ಕಿದ ಆಮೇಲೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಾನು ಇದನ್ನ ಎತ್ಕೊಳ್ತಾರಾ ಇಲ್ವೋ ಅಂತ ನಾನು ನೋಡ್ತಾ ಇದ್ದೆ. ಓಕೆ ಫೈನ್, ನಾನು ಇದನ್ನು ಆಮೇಲೆ ತಗೊಳ್ತೀನಿ. ಸೊ ಸುದೀಪ್ ಸರ್ ಅಂತಂದರೆ ಮಲ್ಟಿ ಟ್ಯಾಲೆಂಟೆಡ್ ಅವರು, ಯಾವುದ್ರಲ್ಲೂ ಕಡಿಮೆ ಅಂತ ತೋರಿಸ್ಕೊಳ್ಳೋವಂಥವ್ರಲ್ಲ, ಎಲ್ಲದರಲ್ಲೂ ಪರ್ಫೆಕ್ಷನಿಸ್ಟ್. ಸೊ ಅದರ ಪ್ರಕಾರನೇ ಬಿಗ್ ಬಾಸ್ ಹೋಸ್ಟ್ ಕೂಡ ನೀವು ಆಗಿದ್ದೀರಾ. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಬಿಗ್ ಬಾಸ್ ಹೋಸ್ಟ್ ಮಾಡೋದ್ರಲ್ಲಿ ನಿಮಗೆ ಆ್ಯಕ್ಟಿಂಗಲ್ಲಿ ಮಾಡದೇ ಇರೋಂತಹ ಚಾಲೆಂಜಸ್ ಬಿಗ್ ಬಾಸ್ ಹೋಸ್ಟ್ ಮಾಡೋದ್ರಲ್ಲಿ ಏನು ಅನ್ಸುತ್ತೆ ಅಂತ? ಅಲ್ಲಿ ಪಾತ್ರ ಇಲ್ಲ, ಡೈಲಾಗ್ ಇಲ್ಲ, ಅಲ್ಲಿ ನಾನಿದ್ದೀನಿ ಅಷ್ಟೇ. ಸೊ ನೀವಾಗಿರ್ಬೇಕಾಗತ್ತೆ, ನಿಮ್ದೆಲ್ಲ ಟೋಟಲ್ ನಿಮ್ಮದೇ. ಅದು ಬಿಗಿನಿಂಗ್ ಕೊಡೋ ಲೈನ್ಸ್ ಬಿಟ್ಟರೆ ಎಲ್ಲದು ನಿಮ್ಮದೇ ಆಗುತ್ತಲ್ಲ, ಅಲ್ಲಿ ಪಾತ್ರ ಇಲ್ಲ. ಸೊ ಆ್ಯಕ್ಚುಲಿ ಯು ಆರ್ ಎಕ್ಸ್ಪೋಸಿಂಗ್ ಯುವರ್ ವಲ್ನರಬಲ್ ಸೈಡ್ ಟು ದ ಸೊಸೈಟಿ. ಆ ವೇದಿಕೆ ಮೇಲೆ ಇರೋಷ್ಟೊತ್ತು ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ. ನಾನು ಯಾರು ಅಂತಲೇ ಹೇಳಬೇಕಲ್ಲ, ಅಲ್ಲಿ ಏನು ಮಾತಾಡೋದು ನಂದು ಡೈರೆಕ್ಟ್ರದಲ್ಲ, ಇನ್ನೊಬ್ರದಲ್ಲ. ಸೊ ಹಾಗಿರ್ಬೇಕಾದ್ರೆ ಇಟ್ ಇಸ್ ಅ ವೆರಿ ವಲ್ನರಬಲ್ ಸೈಡ್ ದಟ್ ನಾನು ಎಕ್ಸ್ಪೋಸ್ ಮಾಡೋದು ಪಬ್ಲಿಕ್ಕಿಗೆ. ನಿಮ್ಮದು ಒಂದು ಕಾಮಿಡಿ ಕೂಡ ನಾವು ಅಲ್ಲೇ ನಾವು ಜಾಸ್ತಿ ನೋಡಿದ್ದು ಸರ್ ಆ ಸ್ಟೇಜ್ ಮೇಲೆ. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನಾನು ಇರೋದೇ ಆಗಲ್ಲ, ತುಂಬ ಹೊತ್ತು ಸೀರಿಯಸ್ ಆಗಿರೋಕ್ಕಾಗಲ್ಲ, ನಾನು ಆಡ್ಕೊಂಡಿರ್ತೀನಿ. ಸಿನಿಮಾದಲ್ಲ ಇಂಪ್ರೆಷನ್ ಬಂದುಬಿಟ್ಟಿದೆ. ಸಮ್ಟೈಮ್ಸ್ ಫಂಕ್ಷನ್ಗಳಲ್ಲಿ ನೋಡಿದಾಗ ಅಥವಾ ಯಾವ್ದಾದ್ರು ಇಂಟರ್ವ್ಯೂಗಳಲ್ಲಿ ಕೂತಾಗ ಅನ್ಸಿರ್ಬೇಕು ನಿಮಗೆ, ಅದರ್ವೈಸ್ ನಾವು. ಓಕೆ, ಸೊ ಈಗ ಹೋಸ್ಟ್ ಮಾಡ್ತಾ ಇರ್ತೀರಾ. ಹೋಸ್ಟ್ ಮಾಡೋ ಟೈಮಲ್ಲಿ ನೀವು ವೀಕೆಂಡಲ್ಲಿ ಬಂದಾಗ ನೀವು ಒಂದು ಕಾನ್ಫ್ಲಿಕ್ಟನ್ನು ಅದನ್ನು ಸಾರ್ಟ್ ಔಟ್ ಮಾಡಬೇಕು ಅನ್ನೋದು ಒಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ನ್ಯೂಟ್ರಲ್ ಆಗಿ ನೀವು ಮಾತಾಡಬೇಕು ಅಂತ ಇರುತ್ತೆ, ಯಾರ ಸೈಡು ತಗೊಳ್ತೇನೆ. ಇದು ಎಷ್ಟು ಕಷ್ಟ ಆಗುತ್ತೆ, ಯಾಕಂದರೆ ಒಬ್ಬರ ಜೊತೆ ಮಾತಾಡಿದ್ರೆ ಇನ್ನೊಬ್ರಿಗೆ ಓಕೆ ಇವ್ರು ನನ್ನ ಈ ಥರ ಮಾಡ್ತಾ ಇದ್ದಾರೆ. ತಲೆಗೆ ಹಾಕೊಂಬಾರ್ದು, ಹೇಳಿಲ್ವ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ಬೇಕು. ಅವ್ರು ಮಾತಾಡೋದು ಇವ್ರಿಗೆ ಹರ್ಟ್ ಆಗುತ್ತೆ, ಇವ್ರಿಗೆ ಮಾತಾಡೋದು ಅವ್ರಿಗೆ ಹರ್ಟ್ ಆಗುತ್ತೆ, ಶೋ ನಡ್ಸೋಕ್ಕಾಗಲ್ಲ. ಸೊ ನಿಮಗದು ಇಟ್ ಶುಡ್ ಮ್ಯಾಟರ್. ತಪ್ಪೇ ಸರಿನೇ ಯಾರಾದ್ರೂ ಏನಂತ. ಈ ಸತಿ ಚಪ್ಪಾಳೆ ತಟ್ಟಿರ್ತೀವಿ, ಮುಂದಿನ ಸತಿ ಬೈತಾ ಇರ್ತೀವಿ. ಬೈದ್ವಿ ಅಂದ ಮಾತ್ರಕ್ಕೆ ಅವ್ರು ಕೆಟ್ಟವ್ರು ಅಂತಲ್ಲ, ನೆಕ್ಸ್ಟ್ ಟೈಮ್ ಕರೆದು ಹೊಗಳ್ತಾ ಇರ್ತೀವಿ. ಅದು ಆ ವಾರದ ಮೇಲೆ ಡಿಪೆಂಡ್ ಆಗುತ್ತೆ ನೀವು, ಅಲ್ವೇ? ಅದು ಇಟ್ ಇಸ್ ದಟ್. ಬಟ್ ಅದನ್ನೆಲ್ಲ ಫ್ಯಾನ್ಸು ಅವರು ಇವರು ಅವ್ರ ಪ್ರಯಾರಿಟಿ ಆನ್ಲೈನಲ್ಲಿ ಏನು ಮಾತಾಡ್ಕೋತಾ ಇದಾರೆ ಅದೆಲ್ಲ ಕಿವಿ ಬಿತ್ತು ಅಂದ ತಕ್ಷಣ ಅದ್ರ ಪ್ರಕಾರ ಚೇಂಜಸ್ ಮಾಡೋಕ್ಕಾಗಲ್ಲ. ನಾವು ಕರೆಕ್ಟ್ ಏನು ಅನ್ಸುತ್ತೋ ಮಾಡ್ತಾ ಇರಬೇಕು. ಓಕೆ, ಸೊ ಈ ಸೀಸನಲ್ಲಿ ಏನಾಗ್ತಾ ಇದೆ ಅಂದರೆ ಸರ್, ಒಬ್ಬ ಕಂಟೆಸ್ಟೆಂಟ್ ಮೇಲೆ ಸಿಕ್ಕಾಪಟ್ಟೆ ಏನಂತಾರೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಜನ. ಆ ಕಂಟೆಸ್ಟೆಂಟ್ ಗಿಲ್ಲಿ ಬಗ್ಗೆನೇ ಸಿಕ್ಕಾಪಟ್ಟೆ ಮಾತು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮೀಮ್ಸು ಎಲ್ಲವೂ ಅವ್ರ ಮೇಲೆ ಆಗ್ತಾ ಇರೋದು. ಸೊ ಹೇಳೋ ಪ್ರಕಾರ ಒನ್ ಮ್ಯಾನ್ ಆರ್ಮಿ ಮನೆಯಲ್ಲಿ ಗಿಲ್ಲಿ ಅಂತ ಹೇಳ್ತಾರೆ. ಅದು ನೀವು ಎಷ್ಟು ಮಟ್ಟಿಗೆ ಒಪ್ತೀರಾ ಸರ್? ಚೆನ್ನಾಗಿ ಆಡ್ತಾರೆ, ಎಲ್ಲರೂ ಚೆನ್ನಾಗಿ. ಅವ್ರು 100% ಹಿ ಇಸ್ ಡೂಯಿಂಗ್ ವೆರಿ ವೆಲ್ ಬಿಕಾಸ್ ಆಫ್ ಅದರ್ಸ್. ಅವ್ರು ಯಾರು ಏನು ಕರೆಕ್ಟಾಗಿ ಮಾಡಿಲ್ಲ ಅಂದಾಗ ಇದು ಇನ್ನೂ ಎಲಿವೇಟ್ ಆಗ್ತಾ ಇರುತ್ತೆ ಅಷ್ಟೇ. ಅಫ್ಕೋರ್ಸ್ ಗಿಲ್ಲಿ ಇಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಬಟ್ ಏನಾಗುತ್ತೆ, ನಿಮಗೆ ಮುಗಿಯೋ ತನಕ ಬಿಗ್ ಬಾಸಲ್ಲಿ ಎಷ್ಟೋ ಚೇಂಜಸ್ಗಳಾಗೋಗ್ತವೆ, ನಾನು ನೋಡಿದ್ದೀನಿ ಅದನ್ನು. ಇನ್ನೊಂದು, ಈ ಸಲ ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಆಯ್ತು ಅಷ್ಟೇ. ಯಾರೇನೇ ಮಾತಾಡಿದ್ರು ಅದಕ್ಕೆ ಅದಾದ ಕಾರಣಗಳಿರ್ಬೋದೇನೋ, ಯಾಕೋ ಗೊತ್ತಿಲ್ಲ ನನಗೆ. ಬಟ್ ಬಿಗ್ ಬಾಸಲ್ಲಿ ಯಾವತ್ತೂ ಆ ಥರ ನಡೆದಿಲ್ಲ. ಅಂದರೆ ಯಾರಾದ್ರೊಬ್ಬರ ಮೇಲೆ ಮಾತಾಡಿದ್ರೆ ಕೆಟ್ಟದಾಗಿ ಮಾತಾಡೋದು, ಬೈಯೋದು. ಐ ಥಿಂಕ್ ಇಟ್ ಈಸ್ ಆಲ್ ದ PR ಟೀಮ್ ದಟ್ ಈಸ್ ಡೂಯಿಂಗ್ ಇಟ್. ಬಟ್ ಬಿಗ್ ಬಾಸಿಗೆ ಅಂತ ಒಂದು ಫ್ಯಾನ್ಸ್ ಏನಿದ್ದಾರೆ, ಅವ್ರು ಯಾರನ್ನ ಇಷ್ಟಪಟ್ಟರು ಪ್ರೀತಿಯಿಂದ ಮಾತಾಡ್ತಾರೆ. ಅವ್ರು ಗೆಲ್ಲಬೇಕ್ರಿ, ಅವ್ರಿಗೆ ಇಷ್ಟ ಆಗುತ್ತೆ ನಮಗೆ ಹಾಗೆ ಹೀಗೆ ಅಂತ. ಅದು ಬಿಟ್ಟರೆ ಈ ಥರ ಎಲ್ಲ ಫಸ್ಟ್ ಟೈಮ್ ನಡೀತಾ ಇರೋದು. ಬಟ್ ಐ ಗೆಸ್ ಟಿಲ್ ಇಟ್ ಈಸ್ ಓವರ್ ವಿ ಡೋಂಟ್ ನೋ. ಬಟ್ ಆಸ್ ಆಫ್ ರೈಟ್ ನೌ ಐ ಥಿಂಕ್ ಕಪಲ್ ಆಫ್ ದೆಮ್, ಒಂದಿಷ್ಟು ಜನ ಇದ್ದಾರೆ ದೇ ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಓಕೆ, ಸೊ ಒಂದಿಷ್ಟು ಫೋಟೋಸ್ ಇದೆ ಸರ್ ನನ್ನ ಹತ್ರ, ಅದನ್ನು ತೋರಿಸ್ತೀನಿ. ಆ ಫೋಟೋ ಯಾವಾಗ ತೆಗ್ದಿರೋದು, ಆಮೇಲೆ ಅದ್ರದ್ದು ಹಿಂದ್ಗಡೆ ಒಂದಿಷ್ಟು ಮೆಮೊರೀಸ್ ಏನಾದರೂ ಇದ್ದರೆ ನೀವು ನನಗೆ ಶೇರ್ ಮಾಡ್ಬೋದು ಸರ್. ಇದು ಫೋಟೋ ಸೆಷನ್ ಇವ್ರು ಮಾಡಿದ್ದು, ವೇಣು ಮಾಡಿದ್ದು. ಯಾವ ಟೈಮಲ್ಲಿ ಸರ್ ಇದು? ಇದು ತಾಯವ ಟೈಮಲ್ಲಿ. ವೇಣು ನಮ್ಮ ಕ್ಯಾಮ್ರಾಮನ್ ಇದ್ದಾರಲ್ಲ, ಅವ್ರು ಅವಾಗ ಉಪೇಂದ್ರ ಅವರೊಟ್ಟಿಗೆಲ್ಲ ಇರೋರು. ಅವ್ರು ಅವಾಗ ಸ್ಟಿಲ್ ಫೋಟೋಗ್ರಾಫರ್, DOPನೂ ಆಗಿರಲಿಲ್ಲ, ಅವ್ರು ತೆಗೆದಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಮೆಮೊರೀಸ್ ಇದ್ದರೆ ಸರ್? ನಾನೇ ಕೇಳ್ಕೊಂಡೆ, ದುಡ್ಡಿಲ್ಲ ಬಂದು ತೆಗಿ ಅಂದ್ಬಿಟ್ಟು. ಅವ್ರ ಹತ್ರ ಕ್ಯಾಮ್ರಾ ಇತ್ತು, ಬಂದು ಪಾಪ ತೆಗೆದ್ರು ಆ ಟೈಮಲ್ಲಿ. ಇದು ಬೇಬಿ ಇಂದ್ರ ಅಂತ ಇದ್ರು ಅವಾಗ. ಇವಾಗ ಐ ಥಿಂಕ್ ಶೀಸ್ ಸಮ್ವೇರ್ ಇನ್ ಚೆನ್ನೈ, ತಮಿಳ್ನಾಡಲ್ಲೆಲ್ಲ ಇದ್ದಾರೆ. ಅವ್ರು ಭಾಳ ಪಾಪ್ಯುಲರ್ ಅವಾಗ. ಅವರು ಕರೆಕ್ಟ್, ತುಂಬ ಮಕ್ಕಳು ಫಿಲ್ಮೆಲ್ಲ ತುಂಬ. ಅವ್ರು ಶಿವಮೊಗ್ಗದಲ್ಲಿ ನಮ್ಮ ಮನೆಗೆ ಬಂದಿದ್ರು ಊಟಕ್ಕೆ, ಅವಾಗ ತೆಕೊಂಡಿದ್ದಾರೆ. ಓಕೆ, ಇವಾಗ್ಲೂ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಸರ್? ಮೊನ್ನೆ ರೀಸೆಂಟ್ ಐ ಥಿಂಕ್ ಕಪಲ್ ಆಫ್ ಮಂತ್ಸ್ ಬ್ಯಾಕ್ ಒಂದು ಇಂಟರ್ವ್ಯೂ ನೋಡಿದೆ. ಯಾರು ಅವ್ರಿಗೆ ಮಾಡಿರೋದು, ಇದನ್ನು ತೋರಿಸಿರೋದು. ಅವ್ರು ಪರಿಚಯ ಇದ್ರು, ಚೆನ್ನಾಗಿದ್ದಾರೆ ಅಂತ ಬಿಟ್ಟರು ಅಷ್ಟೇ. ಇದು ಭಾಗ್ಯವಂತ ರಿಲೀಸ್ ಆಯ್ತಲ್ಲ, ಭಾಗ್ಯವಂತ ರಿಲೀಸ್ ಆಗಿ ಅಲ್ಲಿ ಶಿವಮೊಗ್ಗದಲ್ಲಿ ಸಿಲ್ವರ್ ಜೂಬ್ಲಿ. ಅವಾಗ ಶಿವಮೊಗ್ಗದಲ್ಲಿ ದೊಡ್ಡ ಸೆಲೆಬ್ರೇಷನ್. ಅವಾಗ ಇವ್ರು ಶಿವಮೊಗ್ಗಕ್ಕೆ ಬಂದಿದ್ರು. ಅವಾಗ ನಮ್ಮ ಮನೆಗೆ ಬಂದಾಗ ತೆಗೆದಿರೋ ಫೋಟೋ. ಅವಾಗಲೇ ನನಗೆ ಫಸ್ಟ್ ಪರಿಚಯ ಆಗಿದ್ದು, ಸ್ನೇಹಿತರಾಗಿದ್ದು. ಸೊ ಇವತ್ತಿನ ಒಂದು ದಿನದಲ್ಲಿ ಒಂದ್ ವೇಳೆ ಅಪ್ಪು ಸರ್ ಇದ್ದಿದ್ರೆ ಏನೆಲ್ಲ ಒಂದು ಎಕ್ಸ್ಪೆರಿಮೆಂಟ್ಸ್ ಆಗ್ಬೋದಾಗಿತ್ತು ಜನಗಳು? ಆಗಿರೋದು ಇಂಡಸ್ಟ್ರಿ ಇನ್ನೂ ತುಂಬ ಚೆನ್ನಾಗಿರೋದು.
ಈಸ್ ಸಚ್ ಅ ಟ್ಯಾಲೆಂಟ್. ಅವ್ರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸು, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ, ದೊಡ್ಡ ಸ್ಟಾರ್ಡಮ್ ಇತ್ತು. ಇಂಡಸ್ಟ್ರಿ ವುಡ್ ಹ್ಯಾವ್ ಬಿನ್ ಮಚ್ ಹೈಯರ್, ಬಿಗರ್. ಅವ್ರು ಇನ್ನೂ ಚೆನ್ನಾಗಿ ಮಾಡಿರೋರು. ಎಷ್ಟು ಮಿಸ್ ಮಾಡ್ಕೊಳುತ್ತೆ ಸರ್ ಇಂಡಸ್ಟ್ರಿ? ಯಾರಮ್ಮ, ಎಲ್ಲರೂ ಇಂಡಸ್ಟ್ರಿ ಅಂತೂ ದೊಡ್ಡ ಲಾಸ್ ಅಲ್ಲ ಅದು. ಅವ್ರ ಫ್ಯಾನ್ಸ್ ಬಗ್ಗೆ ಅಂತೂ ತುಂಬ ಇದಾಗುತ್ತೆ. ಒಳ್ಳೆ ಫ್ಯಾನ್ಸ್, ಕರೆಕ್ಟ್. ಒಳ್ಳೆ ಫ್ಯಾನ್ಸ್. ಇದು ನಮ್ಮದು ಒಂದು ಪುಟಾಣಿ ಗೂಡು, ಅವಾಗಷ್ಟೇ ಯಾವಾಗ ಬಂದಿತ್ತು. ತೆಗ್ಸಿದ್ದು ಸರ್ ಇದು? ಇದು ಮಸ್ಟ್ ಬಿ ಅರೌಂಡ್ 2006 ಸಮಥಿಂಗ್ ಲೈಕ್ ದಟ್. ಇದು ಹಿಂದಿಂದ ಏನಾದರೂ ಮೆಮೊರಿ? ಯಾವ ಟೈಮಲ್ಲಿ ತೆಗ್ಸಿರೋದು? ಜ್ಞಾಪಕ ಇಲ್ಲ ಯಾವ ಟೈಮಲ್ಲಿ ಅಂತ. ಅವ್ರದ್ದು ಸಾನ್ವಿದು 25,000 ಪಿಕ್ಚರ್ಸ್ ಇದೆ. ನನ್ನ ಹತ್ರ ಇರೋಷ್ಟು ಫೋಟೋ ಯಾರ ಹತ್ರನೂ ಇಲ್ಲ. ಅಷ್ಟು ತೆಕ್ಕೋತೀನಿ ನಾನು ಅವ್ರೊಟ್ಟಿಗೆ. ಎಲ್ಲ ಥರನೂ ಇದೆ ಅವ್ರದ್ದು. ಅವರು ಇಷ್ಟ ಆಗತ್ತಾ ಸರ್ ನೀವು ಫೋಟೋ ತೆಗಿಯೋದು? ಆಮೇಲೆ ಎಂಜಾಯ್ ಮಾಡ್ತಾರೆ ಪೋಸಸ್ ಶಿ ಇಸ್ ಎಲ್ಲ? ನಾಟ್ ಅ ವೆರಿ ಸೆಲ್ಫಿ ಪರ್ಸನ್. ನಾನು ಅವ್ರನ್ನ ಯಾವತ್ತೂ ಫೋಟೋ ತೆಕ್ಕೊಳ್ಳೋದು ಇದೆಲ್ಲ ನೋಡೇ ಇಲ್ಲ. ಶಿ ಇಸ್ ನಾಟ್ ದಟ್. ಬಟ್ ಟೆಕ್ಸ್ಟ್ಸಲ್ಲಿ ಇರ್ತಾರೆ, ಫೋಟೋ ಗೀಟೋ ಅಲ್ಲ. ಶಿ ಇಸ್ ನಾಟ್ ದಟ್ ಪರ್ಸನ್. ನಾನು ಜಾಸ್ತಿ ಅವರೊಟ್ಟಿಗೆ ಇರ್ಬೇಕಾದ್ರೆ ತೆಗೆಯೋದು, ತೆಗೆದು ಇಟ್ಕೋತಾ ಇರ್ತೀನಿ. ಇದು ಒನ್ ಆಫ್ ದಿ ಬರ್ತ್ಡೇಸಲ್ಲಿ ಅಮ್ಮ ಒಟ್ಟಿಗೆ ತೆಗೆದಿದ್ದು. ಐ ಡೋಂಟ್ ರಿಮೆಂಬರ್ ವೆನ್. ಒನ್ ಆಫ್ ದಿ ಬರ್ತ್ಡೇಸ್. ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್ ಹೋದ ಮೂವಿ ಮತ್ತು ಈ ಮೂವಿ ಹೌ ಎರಡು? ಕೆನ್ ಐ ಎಕ್ಸ್ಪ್ಲೇನ್ ಮಿಸ್? ಅದಕ್ಕೆ ವರ್ಡ್ಸ್ ಇಲ್ಲ ನನ್ನ ಹತ್ರ. ಓಕೆ ಸರ್. ಸೊ ಇದೆಲ್ಲವನ್ನು ಹೊರತುಪಡಿಸಿದ್ರೆ ಒಂದು ಮೂವಿ ಬರುತ್ತೆ, ಮೂವಿನ ಪ್ರಮೋಟ್ ಮಾಡಬೇಕಾಗತ್ತೆ, ಪ್ರಮೋಟ್ ಮಾಡಿ ಜನಗಳಿಗೆ ತಲುಪಿಸ್ಬೇಕಾಗತ್ತೆ, ಜನಗಳು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ, ಒಂದು ದೊಡ್ಡ ಪ್ರಾಸೆಸ್ ಆಗುತ್ತೆ ಸರ್. ಇವೆಲ್ಲ ಸಿನಿಮಾ ರಿಲೀಸ್ ಆಗಿ, ಸಿನಿಮಾ ಮುಗಿದು ಥಿಯೇಟರ್ ವಿಸಿಟ್ ಮಾಡಿ, ಅದಾದಮೇಲೆ ಮತ್ತೊಂದು ಪ್ರೆಸ್ ಮೀಟ್ ಎಲ್ಲ ಮಾಡಿ, ಕೊನೆಗೆ ನೀವು ಏನು ಮಾಡ್ತೀರಾ? ಈ ಸಿನಿಮಾದೆಲ್ಲ ಕೆಲಸ ಮುಗಿದ್ಮೇಲೆ ನೆಕ್ಸ್ಟ್ ಡೇ ನೀವು ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ? ಏನಿಲ್ಲ, ರಿಸಲ್ಟಿಗೆ ಕಾಯ್ತಾ ಇರ್ತೀನಿ. ಏನಾಯಿತು, ಜನ ಏನು ಇಷ್ಟಪಟ್ಟರೆ ಏನು ಇಷ್ಟಪಟ್ಟಿಲ್ಲ ಅಂದರೆ ಏನು ಇಷ್ಟಪಟ್ಟಿಲ್ಲ, ಅದನ್ನು ಹಿಂಗೆ ಕರೆಕ್ಟ್ ಮಾಡ್ಕೊಬೋದು. ಇಷ್ಟಪಟ್ಟರೆ ನೆಕ್ಸ್ಟ್ ಏನು ಮಾಡಬೇಕು, ಯಾರ್ಯಾರಿಗೆ ಏನು ಹೆಸರು ಬರ್ತಾ ಇದೆ, ಪ್ರತಿಯೊಬ್ಬರದ್ದು ಎಲ್ಲದು ಓಕೆನಾ, ಥಿಯೇಟ್ರ್ ಹೆಂಗೆ ಓಡ್ತಾ. ಇದು ಒಂದು ದೊಡ್ಡ ಸಿನಿಮಾ ಥಿಯೇಟ್ರಿಂದ ತೆಗಿಯೋ ತನಕನೂ ಕೆಲಸ ಮುಗಿಯಲ್ಲ. ಒಂದು ಸತತವಾದ ಪ್ರಯತ್ನಗಳಿದ್ದೇ ಇರ್ತವೆ. ಒಂದು ಬ್ರೇಕ್ ಅಂತ ತೊಗೊಂಡು ಇಷ್ಟು ದಿವಸ ಆಯಿತು ಕೆಲಸ, ಒಂದು ಸ್ವಲ್ಪ ಪ್ರೀತಿ ಮಾಡೋ ವಿಚಾರದಲ್ಲಿದ್ದೀನಿ. ಸಿನಿಮಾ ಅಂದಮೇಲೆ ಬ್ರೇಕ್ ಆಗಬೇಕು. ಸೊ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಕೆಲಸ. I'm doing something I love, so why do I need a break? ಓಕೆ, ಲಾಸ್ಟ್ ಸೆಗ್ಮೆಂಟ್ ಸರ್ ಇದು. ಒಂದು 6 ಕ್ವೆಶನ್ಸ್ ಇದೆ ಅಷ್ಟೇ, ರ್ಯಾಪಿಡ್ ಫೈರ್ ಕ್ವೆಶನು. ಕಾಫಿ ಆರ್ ಸ್ಲೀಪ್, ಯಾವುದನ್ನು ಸ್ಯಾಕ್ರಿಫೈಸ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ? ಆ್ಯಂಡ್ ಈ ಕ್ವೆಶನಿಗೆ ನಿಮ್ಗೆ ಯಾವುದಕ್ಕಾದರೂ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಮಾಡ್ಬೋದು ಸರ್. I'll sacrifice sleep. You'll sacrifice sleep. ಸರ್ ಇದ್ರದ್ದೊಂದು ಹೇಳಬೇಕು ನಾನು. ಕಾಫಿ ಇದ್ರದ್ದು ಬ್ಲ್ಯಾಕ್ ಕಾಫಿದು ನನಗೆ ನೀವು ಇಷ್ಟ ಆಗ್ತೀರಾ ಅಂತಂದು, ನೀವು ಬ್ಲ್ಯಾಕ್ ಕಾಫಿ ಕುಡಿತೀರಾ ಅಂತ ನಾನು ಕುಡಿಬೇಕು ಅಂತ 2 ಸಲ ನಾನು ತುಂಬ ಎನರ್ಜಿ ಕೊಡುತ್ತೆ. 2 ಸಲ ಐ ಲೈಕ್ ಇಟ್. ನಾನು ಎಲ್ಲ ಕಡೆನೂ ಮೆಷಿನ್ಸ್ ಇಟ್ಟಿರ್ತೀನಿ, ತೋಡ್ತಾ ಇರ್ತೀನಿ ನಾನು. ಸರ್ ನಾನು 2 ಸಲ ಕುಡಿದೆ ಸರ್, ನನಗೆ ಆಗಲಿಲ್ಲ ಆ ಕಾಫಿ ಕುಡಿಯೋಕ್ಕೆ. ನೀವು ಎಷ್ಟು ಕುಡಿತಾರಲ್ಲ, ಹೆಂಗೆ ಕುಡಿತಾರೆ ಇಷ್ಟು ಒಗ್ರಾಗಿರೋ ಕಾಫಿನ ಅಂತ. ಏನು ಎಷ್ಟು ಕುಡಿತೀರಾ ಸರ್ ದಿನಕ್ಕೆ? ಒಂದು ಡಿಪೆಂಡ್ಸ್. ಈಗ ನಾನು ಏನು ಮಾಡಿದೆ ಮನೇಲಿದ್ದರೆ ಐ ಥಿಂಕ್ 2 or 3. ವರ್ಕಲ್ಲಿದ್ದರೆ ಲಿಮಿಟೇ ಇಲ್ಲ, ಹೋಗ್ತಾ ಇರುತ್ತೆ. ಓಕೆ. ಸೊ ಫೋನ್ ಕಾಲ್ಸ್ ಆರ್ ಟೆಕ್ಸ್ಟ್ ಮೆಸೇಜಸ್ ಪ್ರಿಫರ್ ಮಾಡೋದು? ಟೆಕ್ಸ್ಟ್. ಓಕೆ. ಒನ್ ಹ್ಯಾಬಿಟ್ ದಟ್ ಯು ವಾಂಟ್ ಟು ಕ್ವಿಟ್? ನಥಿಂಗ್. ಕ್ವಿಟ್ ಮಾಡಬೇಕಾಯ್ದೆಲ್ಲ ಮಾಡಾಯ್ತು. ಯಾವುದಿಲ್ಲ ಈಗ. ಓಕೆ. ನೀವೇ ನಿಮ್ಮನ್ನು ಒಂದು ವರ್ಡಲ್ಲಿ ಡಿಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ಏನಂತ ಮಾಡ್ಕೊಳ್ತೀರಾ? ಐ ಡೋಂಟ್ ನೋ ಮಚ್. ನನ್ನ ಬಗ್ಗೆ ನಾನು ತುಂಬ ಕಾನ್ಸಂಟ್ರೇಷನ್ ಕಮ್ಮಿ. ನನ್ನ ಅಕ್ಕಪಕ್ಕದವ್ರ ಮೇಲೆ ತಲೆ ಕೆಡಿಸ್ಕೊಳ್ಳೋದು ನನ್ನ ಬಗ್ಗೆ ಅಲ್ಲ. ಓಕೆ. ಲೈಟ್ಸ್ ಆಫ್ ಆಗುತ್ತೆ, ಕ್ರೌಡು ಡಿಸಪಿಯರ್ ಆಗುತ್ತೆ, ಆವಾಗ ಆ್ಯಕ್ಚುಯಲ್ ಸುದೀಪ್ ಅಂದರೆ ಯಾರು? ನಾನೇ. ಈಗ ಲೈಟ್ ಆನ್ ಆದಾಗ ಏನಿರ್ತೀವೋ ಅದೇ ನಾವು, ಅಲ್ಲಿಂದ ಕತ್ಲಾದಾಗಲೂ ಹಾಗೆ ನಾವು. ಅದರಲ್ಲಿ ಎರಡನೇ ಬೇರೆ ಇಲ್ಲ, ಯಾವುದೇ ಇನ್ನೊಂದು ರೂಪ ಬರಲ್ಲ ಹೊರಗಡೆ, ಅದೇ. ಓಕೆ. ಒಂದು ಮೌಲ್ಯ, ಅದ್ರ ಬಗ್ಗೆ ನೀವು ಯಾವತ್ತೂ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ, ಮಾಡ್ಕೋಬಾರ್ದು. ಮೌಲ್ಯ, ವ್ಯಾಲ್ಯೂ. ಒನ್ ವ್ಯಾಲ್ಯೂ ವಿಚ್ ಐ ಡೋಂಟ್. ಐ ಥಿಂಕ್ ರೆಸ್ಪೆಕ್ಟ್. ಸೊ ಅದು ರೆಸ್ಪೆಕ್ಟಿಂಗ್ ಆ್ಯಂಡ್ ರೆಸ್ಪೆಕ್ಟ್, commanding respect and giving respect is something I'll not compromise. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಫೈನಲಿ ನಾನು ಹೇಳಬೇಕಿತ್ತು, ಆವಾಗ ಮತ್ತೆ ನಿಮ್ಮ ಹೇರ್ ಸ್ಟೈಲು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಫಸ್ಟಿಗೆ ನಮಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲೆ ಇವಾಗ ದಿನ ನೋಡಿ ನಿಮ್ಮನ್ನ ಟಿ ವಿಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅದು ನಮ್ಮ ಕಣ್ಣಿಗೆ ಅದು ಯೂಸ್ ಟು ಇಟ್ ಆಗಿಬಿಟ್ಟಿದೆ. ಸೊ ಸಪೋಸ್ ಈ ಹೇರ್ ಸ್ಟೈಲ್ ಹಿಂಗೆ ಕಂಟಿನ್ಯೂ ಮಾಡೋರಿದ್ದೀರಾ ಅಥವಾ ಮತ್ತೆ ಬೇರೆ ಚೇಂಜ್ ಮಾಡೋರಿದ್ದೀರಾ? ಉದ್ದ ಬೆಳೆಸ್ತಾ ಇದ್ದೀನಿ ಈಗ, ಬಿಕಾಸ್ ಐ ಹ್ಯಾವ್ ಟು ಇನ್ನೊಂದು ಸಿನಿಮಾಗೆ ಬೇಕಂತ. ಅದಕ್ಕೆ ಕರ್ಲಿ ಆಗೇ ಇರತ್ತಾ ಸರ್? ಕರ್ಲಿ ಹೋಗ್ತಾ ಇದೆ, ಬಟ್ ಐ ಡೋಂಟ್ ನೋ ವಾಟ್ ವಿ ಗೋನ್ ಟು ಡು. ಐ ನೀಡ್ ಲಾಂಗ್ ಹೇರ್. ವಿಲ್ ಡಿಸೈಡ್ ಲೇಟರ್ ಹೌ ಟು ಡೂ ಇಟ್, ಬಿಕಾಸ್ ಒಂದು ಪಾತ್ರಕ್ಕೆ ಬೇಕದು. ಓಕೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದೀರಾ. ಆ್ಯಂಡ್ ಆಲ್ ದ ಬೆಸ್ಟ್ ಮಾರ್ಕ್ಗೆ. ಆ್ಯಂಡ್ ಹೀಗೆ ನಮ್ಮ ಜೊತೆಗೆ ಮಾತಿಗೆ ಸಿಗ್ತಾರಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್.
ಇದಾಗಿತ್ತು ಸುದೀಪ್ ಅವರ ಮಾತು. ಹೋಪ್ಫುಲಿ ಈ ಒಂದು ಇಂಟರ್ವ್ಯೂ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಪ್ರಜಾವಾಣಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.